वतन में है ठहरे हुए बाबा हमारे लिए हो, वतन में है ठहरे हुए बाबा हमारे लिए कर रहे हैं इंतजार घर ले जाने के लिए आकारी बन करके हम वतन में जाएंगे हम उड़ के चले जाएं ओ हम उड़ के चले जाएं उस प्यारे से वतन में उस प्यारे से वतन में उस मीठे से वतन में हो अव्यक्त वतन में हो हम उड़ के चले जाएं उस प्यारे से वतन में हो उस मीठे से वतन में। ओम शांति। ओम शांति। बाबा आज विशेष रूहानी अलंकारों से सजे हुए रहो ताकि विश्व कल्याण का जो कार्य है वो सहज हो जाए। ಅಂದರೆ ನೀವು ಸದಾ ಆತ್ಮೀಯ ಅಲಂಕಾರಗಳಿಂದ ಆ ತರಹ ಶೃಂಗಾರ ಭರಿತರಾಗಿರಿ. ಯಾವ ಅಲಂಕಾರದ ಆಧಾರದ ಮೇಲೆ ನೀವು ವಿಶ್ವ ಕಲ್ಯಾಣ ಸಹಜ ಮಾಡ್ಬೋದು. ಹಂಗೆ ನೋಡಿದ್ರೆ ಬಾಬವರು ಭಾಳ ಜ್ಞಾನದ ಶೃಂಗಾರ ಕೊಟ್ಟಿದ್ದಾರೆ. ಅಲಂಕಾರಗಳಲ್ಲಿ 4 ಅಲಂಕಾರ ಧಾರಣೆ ಮಾಡಿದ ಮೇಲೆ ನನ್ನ ಆತ್ಮನಲ್ಲಿ ಏನು ಪರಿವರ್ತನೆ ಬರುತ್ತೆ, ಶೃಂಗಾರ ಏನಾಗುತ್ತೆ. ಮೂಲ ಮಾತು ತಿಲಕ್ ತಾಜ್ ಅವ್ರ ತಖ್ತ್. ನಿರಂತರ ತಿಲಕಧಾರಿ, ನಿರಂತರ ಕಿರೀಟಧಾರಿ, ನಿರಂತರ ಸ್ವಮಾನಧಾರಿ ಆಗೋದಷ್ಟೇ ಅಲ್ಲ, ಬಟ್ ಆದರೆ ಬಾಬನ ಹೃದಯದಲ್ಲಿ ಬರೋ ಪುರುಷಾರ್ಥ ಏನಿದೆ ಅದಕ್ಕೆ ನಮ್ಮ ಪ್ರಯತ್ನ ಏನು, ನಮ್ಮ ಪುರುಷಾರ್ಥ ಏನು, ಇದನ್ನು ನಾವು ನೋಡ್ಕೊಳ್ಬೇಕು. बाप दादा अपने सर्व बच्चों को आज विशेष अलंकारी स्वरूप में देख रहे हैं. हर एक की सजी सजाई अलंकारदारी अति सुंदर मूर्त देख रहे हैं. अपने आप को देखा है, ಕೇಳ್ತಿದ್ದಾರೆ. क्या देखा है, कौन कौन से अलंकार धारण किया है. अपने रूहानी अलंकार की सजावट को सदा धारण कर रहे हो ना. ತಂದೆ ಹೇಳ್ತಿರೋದು ಇವತ್ತು ಎಲ್ಲ ಮಕ್ಕಳ ವಿಶೇಷ ಅಲಂಕಾರಗಳ ಧಾರಣೆಯನ್ನು ನೋಡ್ತಿದ್ದಾರೆ. ಅಂದರೆ ಧಾರಣೆ ಮಾಡಿದಾಗ ಅಲಂಕಾರಿ ಸ್ವರೂಪರೆಷ್ಟಾಗಿದ್ದೀರಾ ಅದನ್ನು ಬಾಬಾ ಹೇಳ್ತಿರೋದು ನಾನು ನೋಡ್ತಿದ್ದೀನಿ. ಈಗ ರಾಯಲ್ ಫ್ಯಾಮಿಲಿ ಅಥವಾ ರಾಜರ ಮನೆಗಳಲ್ಲಿ ಹೆಂಗಿರ್ತಾರೆ ಎಲ್ಲರೂ, ನಿರಂತರ ಅಲಂಕಾರಿ ಸ್ವರೂಪದಲ್ಲಿ ಶೃಂಗಾರ ಭರಿತರಾಗಿರ್ತಾರೆ. ಸಜಿ ಸಜಾಯಿ ಹೆಂಗೆ ಬೇಕಂದರೆ ಹಂಗಿರಲ್ಲ. ಆ ತರಹ ನಿಮ್ಮ ಸುಂದರ ಸ್ವರೂಪವನ್ನು ಮೂರತ್ ನೋಡ್ತಾ ಇದ್ದೀನಿ. ಯಾವ್ಯಾವ ಅಲಂಕಾರಗಳನ್ನು ಧಾರಣೆ ಮಾಡಿದ್ದೀರಾ, ತನ್ನ ಆತ್ಮೀಯ ಅಲಂಕಾರಗಳ ಧಾರಣೆ ಏನಿದೆ, ಸಜಾವಟ್, ಅದರ ಶೃಂಗಾರ ಏನಿದೆ ಅದನ್ನು ಸದಾ
ಪ್ರತಿ ಕರ್ಮ ಮಾಡ್ತಾ ನಡೀತಾ ಕೂತ್ಕೊಳ್ತಾ ಆ ಧಾರಣಾ ಸ್ವರೂಪರಾಗಿ ಎಷ್ಟು ನಡೀತೀರಾ ಅದನ್ನು ನೋಡ್ತಾ ಇದ್ದೀನಿ. आज अमृत वेले हर एक बच्चे की सजी सजाई मूरत देखी तो क्या देखा. हर एक बच्चा अति सुंदर छत्र छाया के नीचे बैठा हुआ है. जिस छत्र छाया के नीचे होने के कारण प्रकृति और माया के वार से बचे हुए थे. ಇವತ್ತು ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗುವನ್ನು, ಪ್ರತಿ ಎಲ್ಲ ಮಕ್ಕಳನ್ನು ಶೃಂಗಾರ ಭರಿತರಾಗಿ ಆ ಒಂದು ಸಂಪನ್ನ ರೂಪದಲ್ಲಿ ಬಾಬಾ ನೋಡ್ತಿದ್ದಾರೆ. ಎಲ್ಲರ ಸೂರತ್ ಅವ್ರ ಮೂರತ್ ಎಲ್ಲರೂ ಅತಿ ಸುಂದರ ಛತ್ರ ಛಾಯೆ ಕೆಳಗಡೆ ಕುಳಿತಿದ್ದಾರೆ. ಯಾವ ಛತ್ರ ಛಾಯೆಯಲ್ಲಿರೋ ಕಾರಣ ಮಾಯೆ ಹಾಗೂ ಪ್ರಕೃತಿಯ ಪ್ರಭಾವದಿಂದ ಬಚಾವಾಗಿದ್ದಾರೆ. बहुत रूहानी सेफ्टी के साधन के अंदर थे. ज़रा सा सूक्ष्म वाइब्रेशन भी छत्र छाया के अंदर पहुंच नहीं सकता. ಅಷ್ಟು ಬಾಬನ್ ಛತ್ರ ಛಾಯೆ, ನೆನಪಿನ ಛತ್ರ ಛಾಯೆ ಏನಿದೆ, ಯಾವುದರಲ್ಲಿ ಪರಮಾತ್ಮನ ಸರ್ವಶಕ್ತಿಗಳ ಎವರ್ ಪ್ಯೂರ್ ಎನರ್ಜಿ ಇದೆ, ಅಲ್ಲಿ ಬಾಬಾ ಹೇಳ್ತಾರೆ ನೀವು ಸದಾ ಮಾಯೆ ಪ್ರಕೃತಿ ಎರಡೂ ಕಡೆಯಿಂದನೂ ಸುರಕ್ಷಿತವಾಗಿರ್ತೀರ. ನೋಡ್ಕೊಳ್ಬೇಕು. ಸೇಫ್ಟಿಯ ಸಾಧನೆ ಇದೊಂದೇ, ಬೇರೆ ದಾರಿ ಇಲ್ಲ. ಸೊ ಎಷ್ಟು ನಾನು ಈ ರಕ್ಷಾ ಕವಚದಲ್ಲಿದ್ದೀನಿ, ಬಾಬಾವ್ರ ಮೇಲೆ ಎಷ್ಟು ವಿಶ್ವಾಸ ಇದೆ. ಬಾಬಾವ್ರ ಶ್ರೀಮತದ ಪ್ರಮಾಣ ಇರೋರಿಗೇನೆ ಈ ಛತ್ರ ಛಾಯೆ, ಎಲ್ಲರಿಗೆ ಈ ಛತ್ರ ಛಾಯೆ ಸಿಗೋಕ್ಕಾಗಲ್ಲ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರೆಲ್ಲರೂ ಒಂದು ಸ್ವಲ್ಪನೂ ಸೂಕ್ಷ್ಮ ವೈಬ್ರೇಷನ್ ಈ ಛತ್ರ ಛಾಯೆಯಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ऐसी छत्र छाया के अंदर विश्व कल्याण की सेवा के जिम्मेवारी के ताजदारी बैठे हुए थे. डबल ताज बहुत सुंदर सज रहा था. एक संपूर्ण प्यूरिटी के हिसाब से लाइट का क्राउन है, दूसरा सेवा का ताज है. इसमें भी नंबरवार थे. ನೋಡಿ, ಫಸ್ಟು ನಾನು ವಿಶ್ವ ಕಲ್ಯಾಣದ ಜವಾಬ್ದಾರಿ ತಗೊಂಡು ನಡೀತಾ ಇದ್ದೀನ, ಅಥವಾ ತನ್ನ ಕಲ್ಯಾಣದೇ ತನ್ನ ಉದ್ಧಾರದ್ದೇನೆ ಜವಾಬ್ದಾರಿ ತಗೊಳಕ್ಕಾಗ್ತಿಲ್ವೋ. ಸುಮ್ಮನೆ ಕ್ಲಾಸಿಗೆ ಬಂದ್ವಿ, ಆಯರಾಮ್ ಗಯರಾಮ್, ಬಾಕಿ ಎಲ್ಲ ಶ್ರೀಮತದ ಮೇಲೆ, ಶ್ರೀಮತದ ನಿಯಮ ಮರ್ಯಾದೆಗಳ ಅನುಸಾರ ನಡೆಯೋ ರೀತಿ ನೀತಿ ಇಲ್ಲ ಅಂತಂದರೆ ಅವರು ಈ ಛತ್ರ ಛಾಯೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿ ತಗೊಳ್ಳೋರು ಬಾಬಾವ್ರ ಸಮಾನ. ತನ್ನ ಫಸ್ಟು ನಾವೇನು ರಕ್ಷಣೆ ಮಾಡಬೇಕು, ಬ್ರಾಹ್ಮಣ ಕುಲದ ನಿಯಮ ಮರ್ಯಾದೆಗಳ ರಕ್ಷಕರಾಗಿ ಬದುಕಬೇಕು. ಮನಸ್ಸಿಗೆ ಬಂದಂಗೆ ಬದುಕೋದಲ್ಲ. ಸೊ ಏನೋ ಮುರುಳಿ ಕೇಳಿದೆ, ಏನೋ ಒಂದಿಷ್ಟು ಕೂತ್ಕೊಂಡೆ ಯೋಗದಲ್ಲಿ, ನಾನು ಒಂದು ಬ್ರಹ್ಮಕುಮಾರ, ವಿಶ್ವ ಕಲ್ಯಾಣಕಾರಿ ಅನ್ನೋದು ಪ್ರಶ್ನೆನೇ ಇಲ್ಲ. ಕುಮಾರ ಇರ್ಬೋದು, ಕುಮಾರಿಯರಿರ್ಬೋದು, ಬ್ರಹ್ಮ ಎಲ್ಲರೂ ಬಿಕೆ ಅಂದ್ಕೋತಾರಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ವಿಶ್ವ ಕಲ್ಯಾಣದ ಕಿರೀಟ, ಅದು ಡಬಲ್ ಕಿರೀಟಧಾರಿಗಳು. ಏನಂದರೆ ಭಾಳ ಸುಂದರವಾಗಿತ್ತು. ಹೆಂಗೆ ಸುಂದರವಾಗಿತ್ತು? ಕಾರಣ ಏನು? ಕಾರಣ ಏನಂದರೆ ಪವಿತ್ರತೆಯ ಪ್ರಕಾಶದ ಕಿರೀಟ ಏನಿದೆ ಅದು ಭಾಳ ಸ್ಪಷ್ಟವಾಗಿ ಹೊಳಿತಾ ಇತ್ತು. ಇನ್ನೊಂದು ಜವಾಬ್ದಾರಿಯ ಕಿರೀಟ. ಯಾರಿಗೆ ಯಾವ ಜವಾಬ್ದಾರಿ ಕೊಡಲಾಗುತ್ತೆ, ಆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ತನ್ನಲ್ಲಿ ಏನು ಬೇಕು, ಈಗ ಯಾವ ಸ್ಥೂಲ ಕೆಲಸ ಮಾಡಬೇಕಂದ್ರೂ ಆ ಜವಾಬ್ದಾರಿಗೆ ಏನೇನು ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ರೆಡಿ ಮಾಡ್ಕೋತೀವಿ. ಹಂಗೆ ಬಾಬಾವರು ವಿಶ್ವ ಕಲ್ಯಾಣದ ಕಾರ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಯಂ ಕಲ್ಯಾಣ ಮಾಡ್ಕೊಳ್ಳೋರೇ ವಿಶ್ವ ಕಲ್ಯಾಣ ಮಾಡೋಕ್ಕಾಗುತ್ತೆ. ಸ್ವಯಂ ಕಲ್ಯಾಣ ಇಲ್ಲ, ಉನ್ನತಿ ಮಾಡ್ಕೋತಿಲ್ಲ ಅಂದರೆ ಅಂಥವರಿಗೆ ವಿಶ್ವ ಕಲ್ಯಾಣದ ಯೋಚನೆಯೂ ಇರಲ್ಲ.
ತನ್ನ ಯೋಚನೆ ಇಲ್ದವ್ರು ಇನ್ನೊಬ್ಬರು ಉದ್ಧಾರದ್ದು ಏನು ಯೋಚನೆ ಮಾಡ್ತಾರೆ? ಮನಸ್ಸಿಗೆ ಬಂದಂಗೆ ನಡೀತಾರಲ್ಲ ಮನ್ಮತ ಪರಮತಗಳಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಪವಿತ್ರತೆಯ ಲೈಟ್ ಕೌನ್ ಹಾಗೂ ಸೇವೆಯ ಕಿರೀಟದಲ್ಲಿನೂ ನಂಬರ್ ವಾರಿದ್ರು. ಯಾಕೆಂದರೆ ಎಷ್ಟು ಪವಿತ್ರತೆಯ ಕೊರತೆ ಅಷ್ಟು ವಿಶ್ವ ಸೇವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ತನ್ನ ಉದ್ಧಾರನೂ ಆಗಲ್ಲಲ್ಲ. तो किसी किसी बच्चे की प्यूरिटी की 3 स्टेजेस संकल्प, बोल और कर्म के लाइट का क्राउन तो एक जैसा फैला हुआ ज़्यादा था. जितनी तीनों स्टेज की प्यूरिटी उसी अनुसार लाइट का क्राउन चारों ओर अपना प्रकाश फैला रहा था. किसी का ज़्यादा किसी का कम था. साथ साथ सेवा की जिम्मेवारी के अनुसार लाइट की पावर में अंतर था, अर्थात परसेंटेज में फ़र्क था. परसेंटेज में क्या था? फ़र्क था. फ़र्क भी छोटा या बड़ा ಅದರಲ್ಲಿನೂ ವ್ಯತ್ಯಾಸ ಅಲ್ವಾ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಪವಿತ್ರತೆಯನ್ನು ಹೆಂಗೆ ನೋಡ್ತಿದ್ದಾರೆ ಬಾಬಾ? 3 ಸ್ಟೇಜಸ್ಸಲ್ಲಿ ನೋಡ್ತಿದ್ದಾರೆ. ಸಂಕಲ್ಪದ ಪವಿತ್ರತೆ ಮನಸ, ನಂತರ ಮಾತು ಕರ್ಮದಲ್ಲಿ ಸಂಬಂಧ ಸಂಪರ್ಕ ಎಲ್ಲ ಬಂದ್ಬಿಡ್ತದೆ. ಕರ್ಮ ನಾವೇನು ಕಾಡಲ್ಲಿ ಮಾಡ್ತಿಲ್ಲಲ್ಲ, ಸಂಬಂಧ ಸಂಪರ್ಕದಲ್ಲಿದ್ದೀವಿ ಅಂದರೆ ಅಲ್ಲಿನ ವೃತ್ತಿ ದೃಷ್ಟಿ ಸ್ಮೃತಿಯ ಶುದ್ಧತೆ ಎಷ್ಟಿದೆ, ಅಲ್ಲಿ ಮನ್ಮತ ಪರಮತಗಳ ಪ್ರಭಾವ ಎಷ್ಟಿದೆ, ಸಂಘದೋಷದ ಪ್ರಭಾವ ಎಷ್ಟಿದೆ. ಎಲ್ಲ ಅನಾಹುತಗಳು ಸಂಬಂಧ ಸಂಪರ್ಕದಲ್ಲಿ ತಾನೇ ಬಂದಾಗ ಸುಳ್ಳು ರೀತಿ ನೀತಿ ಇಲ್ಲದ ನಡತೆಗಳು ಇವೆಲ್ಲ ಯಾಕೆ ಮಾಡೋದು? ಕಾರಣ ಇಷ್ಟೇ ಅಲ್ಲ. ದೇಹಾಭಿಮಾನದ ಸ್ವಾರ್ಥ ಬಾಬೂರನ್ನು ಪಕ್ಕಕ್ಕೆ ತಳ್ಳಿಬಿಡುತ್ತೆ. ಆವಾಗ ಅಲ್ಲಿ ಎಲ್ಲ ರೀತಿಯಲ್ಲಿನೂ ಪವಿತ್ರತೆ ಸಮಾಪ್ತಿಯಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಯಾರು ಈ 3 ಸ್ಥಿತಿಯಲ್ಲಿ ಸಂಪೂರ್ಣ ಪವಿತ್ರತೆ ಇದೆ ಅವ್ರದ್ದು ಪ್ರಕಾಶದ ಕಿರೀಟದಿಂದ ಜಾಸ್ತಿ ಪ್ರಕಾಶ ಹರಡ್ತಾ ಇತ್ತು. ನೋಡ್ಕೊಳ್ಬೇಕು, ಮನಸ ನಿರಂತರ ಸಂಕಲ್ಪಗಳಲ್ಲಿ ಒಬ್ಬ ಬಾಬಾ ಜ್ಞಾನದ ಚಿಂತನೆ. ಬಾಬೂರೇನು ಪ್ರತಿ ಹೆಜ್ಜೆಯ ಸಂಕಲ್ಪ ಮಾತು ಕರ್ಮಕ್ಕೆ ಸಂಬಂಧ ಸಂಪರ್ಕದಲ್ಲಿ ಸೇವೆಯ ವಿಷಯದಲ್ಲಿರಲಿ ಯಾವುದರ ಪ್ರತಿನೂ ಏನು ಹೇಳಿದ್ದಾರೆ ಅದರಂತೆ ನಾನು ಇದೀನ. ಏಕೆಂದರೆ ಬಾಬನ ಸಂಬಂಧದ ವಿಷಯ ಅಲ್ಲ, ಶ್ರೀಮತ ಬಾಬೂರ ಸಂಬಂಧದ ಕನೆಕ್ಷನ್ನು. ಶ್ರೀಮತ ಇಲ್ಲ ಅಂದರೆ ಸಂಬಂಧ ಸಮಾಪ್ತಿಯಾಗ್ಬಿಡುತ್ತಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಕೆಲವರು ಜಾಸ್ತಿ ಇತ್ತು, ಕೆಲವರು ಸೇವೆಯ ಜವಾಬ್ದಾರಿ ಅನುಸಾರವಾಗಿ ಲೈಟ್ ಹಾಗೂ ಪವರ್ ಏನಿದೆ, ಪ್ರಕಾಶದ ತಾಕತ್ತೇನಿದೆ ಅದರದ್ದು ಕಡಿಮೆ ಇತ್ತು. ಮತ್ತು ಅರ್ಥಾತ್ ಕಡಿಮೆ ಇರೋದಂದರೆ ಪರ್ಸೆಂಟೇಜಲ್ಲಿ ವ್ಯತ್ಯಾಸ ಇತ್ತು. कोई 10 पावर के है तो कोई 1000 पावर के थे. परसेंटेज और फैलाव अनुसार भिन्न भिन्न नंबरवार ताजदारी थे. ಎಲ್ಲಿ 10%, ಎಲ್ಲಿ 1000%. 10% ಅವ್ರದ್ದು ಪವಿತ್ರತೆ ಎಷ್ಟಿರ್ಬೋದು? ಅವರು 10% ಅವ್ರ ಕತೆ ಎಷ್ಟು? ತನ್ನ ಕಲ್ಯಾಣನೂ ಆಗ್ತಿಲ್ಲ. ಯಾವ ಕಾರಣ? ಜಗತ್ತಿನ ಕಲ್ಯಾಣ ಹೆಂಗೆ ಮಾಡೋದು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದರಲ್ಲಿ ಎಲ್ಲರ ಪರ್ಸೆಂಟೇಜ್ ಅನುಸಾರವಾಗಿ ಆ ಪ್ರಕಾಶ ಹರಡೋದ್ರಲ್ಲಿ ಅಂತರ ಇತ್ತು. ಅಂದರೆ ನಮ್ಮಿಂದ ಪವಿತ್ರತೆಯ ವೈಬ್ರೇಷನ್ಸ್ ಏನು ಹೋಗಬೇಕು, ಇದು ದೇಹಾಭಿಮಾನ ಅಂದ್ರೇ ಅಪವಿತ್ರತೆ ಹಾಗೂ ವಿಕಾರ. ಯಾವುದಿತ್ತಂದರೆ ಪವಿತ್ರತೆ ಅನ್ನೋದು ತನಗೇನು ರಕ್ಷಣೆ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ. जितने ताज में नंबर थे उसी अनुसार छत्र छाया में भी फर्क था. किसी की छत्र छाया इतना बड़ी थी जो उसी छत्र छाया के अंदर रहकर कार्य कर सकते थे. सारे विश्व का भ्रमण छत्र छाया के अंदर कर सकते थे. इतनी बेहद की छत्र छाया थी. ಬಾಬೂರು ಒಬ್ಬೊಬ್ಬರ ಏನು ಸ್ಥಿತಿಗಳನ್ನು ವರ್ಣನೆ ಮಾಡ್ತಿದ್ದಾರೆ.
ಕಿರೀಟದಲ್ಲಿನೂ ನಂಬರ್ ಇತ್ತು, ಅದರ ಅನುಸಾರ ಛತ್ರ ಛಾಯೆಯಲ್ಲಿನೂ ವ್ಯತ್ಯಾಸ ಇತ್ತು. ತಂದೆಯ ನೆನಪಿನ ಛತ್ರ ಛಾಯೆ ಅಲ್ಲ. ಸೊ ಎಷ್ಟು ಜಾಸ್ತಿ ನೆನಪಿನ ಛತ್ರ ಛಾಯೆ ಅಷ್ಟು ಪವಿತ್ರತೆಯ ವಿಶಾಲತೆ. ಅದರ ಆಧಾರದ ಮೇಲೆ ಬಾಬಾ ಹೇಳ್ತಾರೆ, ಅಂದರೆ ಪವಿತ್ರತೆ ಕಡಿಮೆ ಅಂದರೆ ಅಲ್ಲಿ ಯೋಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರ ಇರೋರಿಗೇ ಯೋಗಿ ಅಂತ ಹೇಳಲಾಗುತ್ತೆ. ಎಲ್ಲಿ ದೇಹಾಭಿಮಾನ, ಅನ್ಯರ ರೀತಿ ನೀತಿಗಳೇನಿದೆ ಅದನ್ನು ನಮ್ಮನ್ನು ನಾವು ಸೇಫಾಗಿ ಇಟ್ಕೊಳ್ಳೋಕ್ಕೆ, ಅನ್ಯರ ವೈಬ್ರೇಷನಿಂದನೂ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ನೋಡ್ಕೋಬೇಕು. ಯಾವುದೇ ಛತ್ರ ಛಾಯೆ ಕೆಲವ್ರದ್ದು ಛತ್ರ ಛಾಯೆ ತುಂಬ ದೊಡ್ಡದಿತ್ತು. ಎಷ್ಟು ದೊಡ್ಡದಿತ್ತಂದರೆ ಅವ್ರ ಎಲ್ಲ ಕಾರ್ಯಗಳನ್ನೂ ಆ ಛತ್ರ ಛಾಯೆ, ಬಾಬಾವ್ರ ನೆನಪಿನ ನಿರಂತರತೆ ಅಷ್ಟಿತ್ತು. ಅವ್ರ ಎಲ್ಲ ಕಾರ್ಯನೂ ಬಾಬಾವ್ರ ಛತ್ರ ಛಾಯೆಯಲ್ಲಿ ಇದ್ಕೊಂಡು ಮಾಡ್ಬೋದು. ಪ್ಲಸ್ ವಿಶ್ವದ ಚಕ್ಕರ್ ಹಾಕೋದ್ರಲ್ಲಿನೂ, ವಿಶ್ವ ಸೇವೆ ಮಾಡೋದ್ರಲ್ಲಿನೂ ಅವರ ಆ ಛತ್ರ ಛಾಯೆ ಒಳಗಡೆ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಅಂತಹ ಬೇಹದ್ ಛತ್ರ ಛಾಯೆ ಇತ್ತು. ಆದರೆ ಕಿಸಿ ಕಿಸಿಗೆ ಯಥಾಶಕ್ತಿ ನಂಬರ್ವಾರ್ ಹದ್ಕೀತಿ. ಕೆಲವ್ರದ್ದು ಯಥಾಶಕ್ತಿ ನಂಬರ್ವಾರ್ लिमिटलितो. तो ऐसी हद की छत्र छाया के अंदर बैठे हुए अर्थात अपने पुरुषार्थ के अंदर सदा याद के बजाय नियम प्रमाण, समय प्रमाण याद में रहने वाले 4 घंटे 6 घंटे वाले अर्थात याद को भी हद में लाने वाले थे. ತುಂಬ ಇಂಪಾರ್ಟೆಂಟ್ ಮಾತು, अटेंशन प्लीज़. याद बेहद के बाप की है, लेकिन याद करने वालों ने बेहद की याद को भी हद में ला दिया है. ತಂದೆ ಹೇಳ್ತಿರೋದು ಅಂದರೆ ಈ ಕೆಲವ್ರದ್ದು ಮಿತವಾದ ಛತ್ರ ಛಾಯೆ ಯಾಕಾಯಿತು? ಯಾಕೆಂದರೆ ತನ್ನ ಪುರುಷಾರ್ಥ ಏನು ಮಾಡ್ತಿದ್ದಾರೆ ಅದರಲ್ಲಿ ಲಿಮಿಟ್ ತರ್ತಿದ್ದಾರೆ. ಅಂದರೆ ಕೆಲವರು 4 ಗಂಟೆ, ಕೆಲವರು 6 ಗಂಟೆ, ಕೆಲವರು 5 ನಿಮಿಷ 10 ನಿಮಿಷನೂ ಸರಿಯಾಗಿ ಯೋಗ ಮಾಡಿದವ್ರ ಗತಿ ಏನಿರ್ಬೋದು ಯೋಚನೆ ಮಾಡ್ರಿ. ಅಂಥವ್ರಿಗೆ ಛತ್ರ ಛಾಯೆನೇ ಇಲ್ಲಲ್ಲ. ಅಂಥ ಬಾಬಾ ಹೇಳ್ತಿರೋದು 4 ಗಂಟೆ ಲಿಮಿಟಲ್ಲಿ ಯಾರು ನಿಯಮ ಪ್ರಮಾಣ, ಸಮಯ ಪ್ರಮಾಣ. ಸಂಕಟದಲ್ಲಿ ವೆಂಕಟರಮಣ ಪರಿಸ್ಥಿತಿ ಬಂತು, ಬಾಬಾ ನೀನು ಹಿಂಗೆ, ನಾನು ಹಂಗೆ, ನೀನು ಮಾಡು, ಇದಾಗು, ಅದು ಇದು ಅಂತ ಹೇಳ್ಕೊಂಡು ಅವ್ರವ್ರ ಕೆಲಸ ಸಾಧಿಸ್ಲಿಕ್ಕೆ ಬಾಬಾವ್ರ ನೆನಪು. ಎಲ್ಲದರಲ್ಲಿ ಲಿಮಿಟ್ಸು. ಈ ತರಹ ಲಿಮಿಟ್ಸಲ್ಲಿ ಹದ್ದಲ್ಲಿ ತಗೊಂಡು ಬರ್ತಕ್ಕಂಥವ್ರು ಕೆಲವರಿದ್ದರು. ಬಾಬಾ ಹೇಳ್ತಾರೆ ಇವ್ರು ಎಂಥ ಆತ್ಮಗಳಂದರೆ ಬೇಹದ್ ತಂದೆ. ಬಾಬಾ ಅನ್ಲಿಮಿಟ್ ತಂದೆಯ ನೆನಪು ನಮ್ಮದು ಅನ್ಲಿಮಿಟ್ ಆಗಿರ್ಬೇಕಂದ್ರೆ ನಿರಂತರವಾಗಿರಬೇಕು. ಅದರ ಬದಲಾಗಿ ತಂದೆಯ ನೆನಪನ್ನು ಆ ಮಿತದಲ್ಲಿ ತನ್ನ ಸೀಮೆ, ತನ್ನ ಕಾರ್ಯಗಳಿಗೋಸ್ಕರ, ತನ್ನ ಸ್ವಾರ್ಥಕ್ಕೆ ಯೂಸ್ ಮಾಡಿಕೊಂಡು ಇಡೀ ದಿನದಲ್ಲಿ 4 ಗಂಟೆ 6 ಗಂಟೆ ಅಂದ್ರೂ ತುಂಬ ಪವರ್ಫುಲ್ ಯೋಗ. ನೀವು 6 ಗಂಟೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ, ಮೇಲ್ಗಡೆ ಎಷ್ಟಿದ್ರಿ ಅದು ಯೋಚನೆ, ಅದು ಟೈಮ್ ತಗೊಳ್ಳಿ. ಇಡೀ ಟೈಮ್ ಯುದ್ಧದಲ್ಲೋಯ್ತಾ ನೆನಪಲ್ಲಿತ್ತ. ಬೇಹದ್ದನ್ನು ಹದ್ದಲ್ಲಿ ತಂದರು. ಸಂಬಂಧ ಅವಿನಾಶಿ ಹೇ, ಲೇಕಿನ್ ಸಂಬಂಧ ನಿಭಾನೆ ವಾಲೋ ನೆ ಸಮಯ ನಿಶ್ಚಿತ್ ಕರ್ विनाशी कर दिया. कभी बाप से संबंध, कभी व्यक्ति से संबंध, कभी वैभव से संबंध, कभी अपने ही पुराने स्वभाव संस्कार के साथ संबंध. लेने के लिए अविनाशी अधिकारी, अविनाशी वर्षा है, लेकिन देने के टाइम ವಿನಾಶಿ ಅಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದರೆ ಇವರು ಮಿತದಲ್ಲಿ ತಗೊಂಡು ಬರ್ತಕ್ಕಂಥ ಆತ್ಮಗಳ ಮಾತೇನೆಂದರೆ ಬರೀ ನೆನಪಷ್ಟೇ ಮಿತದಲ್ಲಿ ಲಿಮಿಟಲ್ಲಿ ತರ್ತಿಲ್ಲ, ಸಂಬಂಧನೂ ಲಿಮಿಟಲ್ಲಿ ತಂದರು. ಏನಂದರೆ ಸ್ವಲ್ಪ ಹೊತ್ತು ಶಿವಬಾಬಾ ನೀನು ನನ್ನ ತಂದೆ ಅಂತ ಹೇಳೋದು, ಇನ್ನೊಂದು ಸಾರಿ ವ್ಯಕ್ತಿಯ ಸಂಬಂಧ, ಬಾಬಾ ನೀನು ಟೀಚರ್ ಅನ್ನೋದು, ಇನ್ನೊಂದು ಸಾರಿ ಇನ್ನೆಲ್ಲೋ ಬುದ್ಧಿಯೋಗ, ವೈಭವದು ಸಾಧನೆಗಳ ಹಿಂದೆ ಹಿಂಗೆ, ಅಥವಾ ಕೆಲವು ಸಾರಿ ತನ್ನದೇ ಆದ ಹಳೆಯ ಸ್ವಭಾವ ಸಂಸ್ಕಾರಗಳ
ಜೊತೆಯ ಸಂಬಂಧ. ಅದಕ್ಕೆ ತಕ್ಕಂತೆ ಸ್ವಭಾವ ಸಂಸ್ಕಾರಗಳ ಪರವಶ ಆಗಿ ಮಾಡೋರು ವಾಯುಮಂಡಲ ಅಷ್ಟೇ ಹಾಳು ಮಾಡೋದಲ್ಲ, ಯಜ್ಞಕ್ಕೆ ಬಹುದೊಡ್ಡ ವಿಘ್ನ ರೂಪರು. ಎಲ್ಲರ ಸ್ಥಿತಿಗತಿಯನ್ನು ಕೆಡಿಸ್ಲಿಕ್ಕೆ ಕಾರಣರಾಗ್ತಾರೆ. ಇಂಥವ್ರ ಮೇಲೆ ಹೊರೆ ಎಷ್ಟಿರ್ಬೋದು ಯೋಚನೆ ಮಾಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀ ಏನು ಹೇಳ್ತೀರಾ? ಬಾಬಾ ಅವಿನಾಶಿ, ಅವಿನಾಶಿ ತಂದೆಯಿಂದ ನಾನು ಅವಿನಾಶಿಯಾದ ಆಸ್ತಿ ತಗೋತೀನಿ, ಮಾಡೋ ಕೆಲಸ ಎಲ್ಲ ಮಿತ ದೇಹ ಬಾನದ ಲಿಮಿಟ್ಸಲ್ಲಿ ಮಾಡ್ತೀರಾ, ಅಲ್ಲಿ ಅವಿನಾಶಿ ಆಸ್ತಿ ಹೆಂಗೆ ಸಿಗುತ್ತೆ? लेकिन देने के समय विनाशी वर्षे से भी किनारा कर देते। लेने में फ्राक दिल है, देने में कहाँ न कहाँ एकानामी देने करते हैं। देने में एकानामी कैसे करते हो जानते हो? कई बच्चे बड़ी होशियारी से बाप से रूरवान करते हैं, क्या कहते हैं? तो ಬಾಬವ್ರಿಂದ ಅವಿನಾಶಿ ಆಸ್ತಿಯನ್ನು ತಗೋಬೇಕಂದ್ರೆ ನಾನು ಬಾಬವ್ರ ನೆನಪು ಮಾಡ್ತಾ ಬಾಬವ್ರ ಅನುಸಾರ ಏನು ನಡಿಬೇಕು, ಶ್ರೀಮತ ನನ್ನ ಜೀವನದಲ್ಲಿ ನಿರಂತರ ಹಾಗೂ ಅವಿನಾಶಿಯಾಗಿರಬೇಕು. ಆಗಷ್ಟೇ ನನಗದು ಅವಿನಾಶಿ ಛತ್ರಛಾಯೆ, ಅವಿನಾಶಿ ಪವಿತ್ರತೆ, ಅದರ ಆಧಾರದ ಮೇಲೆ ಅವಿನಾಶಿ ಪ್ರಾಪ್ತಿಗಳನ್ನೋದು ನ್ಯಾಚುರಲ್ ಆಗ್ತದೆ. ಅದನ್ನು ಬಿಟ್ಟು ಬಾಬಾ ಹೇಳ್ತಾರೆ, ಯಾರು ವಿನಾಶಿ ತಗೊಳ್ಳೋದ್ರಲ್ಲಿ ಮಾತ್ರ ನಾನು ಲಕ್ಷ್ಮೀನಾರಾಯಣನೇ ಆಗಬೇಕು, ಬಾಬಾ ಫುಲ್ ಆಸ್ತಿ ಕೊಡೋದ್ರಲ್ಲಿ ತಂದೇನೆಲ್ಲ ಹಳೇದಿದೆ ಅದು ಕೊಡೋದ್ರಲ್ಲಿ ಬಾಬವ್ರಂತೆ ನಡೆಯೋದ್ರಲ್ಲಿ ಮಾತ್ರ ಏಕಾನಾಮಿ, ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ, ಲಿಮಿಟ್ಸಲ್ಲಿ ತರ್ತಾರೆ. ಏನೇನು ಲಿಮಿಟ್ಸು? ಕೆಲವು ಮಕ್ಕಳೆಲ್ಲ ಚತುರರು ತಂದೆ ಹತ್ರ ರೂರ್ವಾನಲ್ಲಿ ಏನು ಹೇಳ್ತಾರೆ, फलानी फलानी बात में इतना तो परिवर्तन कर लिया, बाकी थोड़ा सा वो भी हो जाएगा. इतना थोड़ा तो होगा ही ना. लेने में ऐसे नहीं कहते हैं थोड़ा थोड़ा दे दो. अगर बाप कोई महारथी की स्पेशल खातरी करे तो संकल्प उठेगा कि क्यों हम भी तो अधिकारी है. लेने में ज़रा भी नहीं छोड़ेंगे, लेकिन देने में थोड़ा थोड़ा करके ख़त्म कर देंगे. ये एकानामी करते हो ना. चतुराई से बाप को भी दिलासे देते हैं, ज़रूर संपन्न हो जाएगा. ಏನು ಹೇಳ್ತಾರೆ ಬಾಬಾ ಅಂದರೆ, ಬಾಬಾ ನಾನು ಈ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಈ ಮಾತಲ್ಲಿ ಚೇಂಜ್ ಆಗಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇದೆ, ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಹಂಗೆ ನೀನು ಕೊಡೋದ್ರಲ್ಲಿನೂ ನನಗೆ ನಿಧಾನಕ್ಕೆ ಕೊಡ್ತಾ ಹೋಗು, ಇಡೀ ಕಲ್ಪದಲ್ಲಿ ಎಲ್ಲ ಜನ್ಮಕ್ಕೆ ಇಷ್ಟಿಷ್ಟು ಅಂತ ಹಂಗೆ ಹೇಳಲ್ಲ. ತಗೊಳ್ಳೋದ್ರ ಮಾತ್ರ ಎಲ್ಲ ಫುಲ್ ಬೇಕು, ಕೊಡೋದ್ರಲ್ಲಿ ಮಾತ್ರ ಏನೂ ಕೊಡೋಕ್ಕೆ ರೆಡಿ ಇಲ್ಲ. ಹಳೆಯ ಸ್ವಭಾವ ಸಂಸ್ಕಾರ ಚೆಕ್ ಮಾಡ್ಕೊಳ್ಬೇಕು, ಎಷ್ಟು ಕೊಟ್ಟಿದ್ದೀವಿ ಅಂತ. ಎಷ್ಟು ತಾನು ನಿರ್ವಿಘ್ನವಾಗಿ ನಡೀತಾ ಅನ್ಯರನ್ನು ನಿರ್ವಿಘ್ನರಾಗಿ ನಡೆಸೋದ್ರಲ್ಲಿ, ನಮ್ಮಿಂದ ನಿರ್ವಿಘ್ನ ವೈಬ್ರೇಷನ್ಸ್ ತರೋದ್ರಲ್ಲಿ ನಾವೆಷ್ಟು ಸರಿ ಇದ್ದೀವಿ. ಯಾಕೆಂತಂದರೆ ಇನ್ನೊಬ್ಬರ ಕಾರಣ, ಒಬ್ಬರ ಕಾರಣ ಇನ್ನೊಬ್ಬರ ಸ್ಥಿತಿ ಹೆಚ್ಚು ಕಡಿಮೆ ಉಲ್ಟಾ ಸೀದಾ ನಡೆದ್ರೆ ಏನಾಗುತ್ತೆ ಹೇಳ್ರಿ, ಅವ್ರು ಎಲ್ಲರನ್ನು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಇದೆಲ್ಲದರ ತನ್ನ ವೀಕ್ನೆಸ್ಸಿಂದ ಮಾಡಿದ ಕರ್ಮದ ಹೊರೆಯ ಜೊತೆಗೆ ಇದೆಲ್ಲ ಹೊರೆಯಿಂದ ಹೊರೆ. ಯಾಕೆಂತಂದರೆ ಲಕ್ಷ್ಯ ಇಲ್ಲ, ತನ್ನ ಉನ್ನತಿ ಉದ್ಧಾರದ ಲಕ್ಷ್ಯ ಇಲ್ಲ, ಸುಮ್ಮನೆ ನಾಮಕಾವಸ್ಥೆ ಬೀಕೆಗಳು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಬಾಬಾ ತಗೊಳ್ಳಿ ಇನ್ನೇನು ಆಗ್ಬಿಡುತ್ತೆ ಬಿಡು, ಸ್ವಲ್ಪ ಸ್ವಲ್ಪ ಇದೆ ಅಂತ ಹೇಳ್ಕೊಂಡೇ ಬರ್ತಾರೆ. ಈಗ ಬಾಬಾ ಮಾರತಿ, ಈಗ ದಾದಿಗಳಿಗೆಲ್ಲ ಬಾಬಾ ಸ್ಪೆಷಲ್ಲಾಗಿ ಮಾತಾಡ್ತಾರೆ, ನೋಡ್ತಾರೆ. ಅವಾಗ ಎಲ್ಲರಿಗೂ ಇರುತ್ತೆ, ನಾವೂ ಬಾಬನ ಮಕ್ಕಳು ಅಧಿಕಾರಿಗಳಲ್ವ, ನಮ್ಗೆ ಯಾಕಿಲ್ಲ, ಅವ್ರಿಗೆ ಯಾಕೆ, ನಮಗೆ ಯಾಕಿಲ್ಲ, ಇವ್ರಿಗೆ ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ಅವ್ರು ನಡೆದಂಗೆ ನೀವು ನಡೀರಿ ಅಲ್ಲ. ಕಂಪ್ಲೀಟ್ ಫಾಲೋ ಫಾದರ್ ಎಲ್ಲಿ ಯಾವುದೇ ಶ್ರೀಮತ ಸತ್ಯತೆ ಪವಿತ್ರತೆಯಲ್ಲಿ ದಾದಿಗಳು ಕಾಂಪ್ರಮೈಸ್ ಮಾಡಲಿಲ್ಲ. ಫಂಡಮೆಂಟಲ್ ಮಾತು ಸತ್ಯತೆ ಪವಿತ್ರತೆಯಲ್ಲಿ ಯಾರು ಮುಚ್ಚಿಟ್ಟು ಕದ್ದು ಮುಚ್ಚಿ ಹೆಚ್ಚು ಕಡಿಮೆ ಕೆಲಸ ಮಾಡ್ತಾರೆ
ಅಂಥವ್ರು ಯೋಗ ಭ್ರಷ್ಟ ಸ್ಥಿತಿ ಅನ್ನೋದು ಅರ್ಥ ಆಗ್ತದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ಅಂಥವ್ರ ಪವಿತ್ರತೆ ಏನು, ಅಂಥವ್ರದ್ದು ಛತ್ರಛಾಯೆ ಎಲ್ಲಿರೋಕ್ಕಾಗುತ್ತೆ, ಬಾಬಾ ಎಲ್ಲಿದ್ದಾರೆ. ಅದು ಬಾಬಾ ಹೇಳೋದು, ಇದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತೀನಿ, ಕೊಡೋದ್ರಲ್ಲಿ ಟಕ್ಕಂತ ಎಲ್ಲ ಕೊಟ್ಟ ಮೇಲೆ ಮತ್ತೆ ದೇಹಾಭಿಮಾನ ಮನ್ಮತ ಪರಮತಗಳನ್ನು ಅಲ್ಲಿಂದ ಟ್ರೇಸಿಂದ ತೆಗಿಬೇಕು. ಬಟ್ ಅದು ಮಾಡೋಕ್ಕಾಗಲ್ಲ. ಬಾಬಾ ಚೇಂಜ್ ಆಗ್ತಾ ಇದ್ದೀನಿ, ನಿಧಾನಕ್ಕೆ ಆಗ್ತಾ ಇದ್ದೀನಿ, ಆಗ್ಬಿಡ್ತೀನಿ, ಇನ್ನೇನಿದು ಇಷ್ಟಿದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕೊಡೋದ್ರಲ್ಲಿ ಎಕಾನಮಿ ಮಾಡ್ತೀರಾ, ನಿಮ್ಮ ಚತುರತೆಯನ್ನು ತೋರಿಸ್ತೀರಾ. ಬಾಬವ್ರಿಗೂ ಬಾಬಾ ಯೋಚನೆ ಮಾಡಬೇಡ, ನಾನು ಚೇಂಜ್ ಆಗಿಬಿಡ್ತೀನಿ, ಸಂಪನ್ನ ಆಗಿಬಿಡ್ತೀನಿ, ಬರೀ ಸುಳ್ಳು ಹೇಳ್ಕೊಂಡಿರ್ತಾರೆ. तो 1 सेकंड का अधिकार है तो देने में भी इतना फ्राक दिल बनो. परिवर्तन करने की शक्ति फुल परसेंटेज से यूज़ करो. तो निरंतर याद को हद में लाए हुए है, इसलिए छत्र छाया में भी नंबर देखे. ನಂಬರ್ ವಾರ್ ಏನಾ, ನಂಬರ್ ವಾರ್ ಆಗಿರೋದ್ರಿಂದ ಅದರಲ್ಲಿ ಅದರ ಪ್ರಭಾವ ಏನು ಅದು ಹೇಳ್ತಿದ್ದಾರೆ ಬಾಬವರು. ಯಾವಾಗ ನಾನು ಇಡೀ ಆಸ್ತಿಯನ್ನು 1 ಸೆಕೆಂಡಲ್ಲಿ ಕೊಡೋಕ್ಕೆ ಬಂದಿದ್ದೀನಿ, ಮುಕ್ತಿ, ಜೀವನ್ ಮುಕ್ತಿ, ಇದೇ ಜೀವನದಲ್ಲಿ ಹೆಂಗೆ ಬ್ರಹ್ಮ ಬಾಬಾ ಮಮ್ಮ ಕಂಪ್ಲೀಟ್ ಕೊಟ್ಟ ಮೇಲೆ ವಾಪಸ್ ಅದನ್ನು ತಗೊಳ್ಳಿಲ್ವೋ, ಹಾಗೆ ನೀವು ಮಾಡಿದ್ರೆ ವಾಪಸ್ ತಗೊಳ್ಳಿಲ್ಲ ಅಂದರೆ ಆಸ್ತಿ ಸಂಪೂರ್ಣವಾಗಿ ಅನುಭವ ಆಗುತ್ತೆ. ನಿರಂತರದ ಸಮರ್ಥ ಛತ್ರಛಾಯೆ ಬಾಬೂರ್ದು ಇದು ಪ್ರಾಮಿಸ್ಸು. ಯಾವ ಛತ್ರಛಾಯೆಯಲ್ಲಿ ಏನಿರಲ್ಲ, ಮಾಯೆ ಪ್ರಕೃತಿಯ ಯಾವ ಪ್ರಭಾವಗಳಿರಲ್ಲ ಅಂತ. ಮಾಯೆ ಯಾವುದೇ ರಾಯಲ್ ರೂಪದ ಅಥವಾ ಸೂಕ್ಷ್ಮ ರೂಪದ ಈಶ್ವರೀಯ ರೂಪದ ಮನ್ಮತ ಪರಮತಗಳು ಎಂಟ್ರಾಗಕ್ಕಾಗಲ್ಲ ಅಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ಇದರಲ್ಲಿ ಕೊಡೋದ್ರಲ್ಲಿನೂ ತಗೊಳ್ಳೋದ್ರಲ್ಲಿ ಹೆಂಗೆ ಫ್ರಾಕ್ದಿಲ್ ಎಲ್ಲ ಕೊಡು ಅಂತಿರೋ ಹಂಗೆ ಕೊಡೋದ್ರಲ್ಲಿ ನಿಮ್ಮ ಹತ್ರ ಇರೋ ಹಳೆ ಕಸ ಏನಿದೆ ಕೊಡೋದ್ರಲ್ಲಿನೂ ಅಷ್ಟೇ ಉದಾರವಾಗಿ ಒಂದು ಸಾರಿ ಕೊಟ್ಟ ಮೇಲೆ ಕೊಟ್ಟೆಂದ ಮೇಲೆ ಮುಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ನಂಬರ್ ವಾರ್ ಆಗಿರೋದ್ರಿಂದ ಈ ಕೊಡೋದ್ರಲ್ಲಿ ಛತ್ರಛಾಯೆಯಲ್ಲಿನೂ ನಂಬರ್ ವಾರ್, ಎಲ್ಲಿ 10%, 1% ಅಥವಾ 1000%, ಇದು ಅಂತರ ಆಗಿಬಿಡುತ್ತೆ. और नंबर वार होने के कारण माया के वाइब्रेशन, वायुमंडल, व्यक्ति, वैभव, स्वभाव, संस्कार वार करते हैं, नहीं तो छत्र छाया के अंदर सदा सेफ रह सकते हैं. ನಂಬರ್ ವಾರ್ ಇರೋ ಕಾರಣ ಮಾಯೆಯ ವೈಬ್ರೇಷನ್, ವಾಯುಮಂಡಲ, ವ್ಯಕ್ತಿ, ವೈಭವ, ಸ್ವಭಾವ, ಸಂಸ್ಕಾರ ವಾರ್ ಮಾಡ್ತಾನೆ ಇರುತ್ತೆ. ಇಲ್ಲಾಂದರೆ ಛತ್ರ ಛಾಯೆಯಲ್ಲಿ ಸದಾ ಸೇಫ್ ಇರ್ತೀರಾ. ಇದು ನಾವು ನೋಡ್ಕೊಳ್ಬೇಕು. ಇಡೀ ದಿನದ ದಿನಚರಿಯಲ್ಲಿ ಅನ್ಯರ ವೈಬ್ರೇಷನ್ಸ್ ಕಾರಣನೇ ಸಂಕಲ್ಪ ವಿಕಲ್ಪಗಳ ಅಥವಾ ಕೇರ್ಲೆಸ್ಸ, ಆಲಸ್ಯನ ಇವೆಲ್ಲ ಯಾಕೆ ಬರ್ತವೆ ನೋಡ್ಕೋಬೇಕು. ಒಂದು ಇನ್ನೊಂದು ಸಂಬಂಧಗಳಲ್ಲಿ ಬರ್ತಾ ಅವರ ವಾಯುಮಂಡಲ ಏನಿದೆ, ಪ್ರತಿಯೊಬ್ಬರದು ತನ್ನದೇ ಆದ ಸಂಸ್ಕಾರಗಳ ವಾಯುಮಂಡಲ ಯಾವುದು ಅನ್ಯರನ್ನು ಪ್ರಭಾವಿತರನ್ನು ಮಾಡುತ್ತೆ, ಅದರಿಂದ ವ್ಯಕ್ತಿ ವೈಭವದ ಸಂಬಂಧಗಳಲ್ಲಿ ಬರ್ತಾ ಎಷ್ಟು ಸೇಫಾಗಿದ್ದೀನಿ ಅವರ ಪ್ರಭಾವದಿಂದ. ಮತ್ತು ಅವರ ಸ್ವಭಾವ ಸಂಸ್ಕಾರಗಳ ವಾರ್, ಕೆಲವ್ರದ್ದೆಲ್ಲ ಅಶುದ್ಧ ಸಂಸ್ಕಾರಗಳ ಅಶುದ್ಧ ರೀತಿ ನೀತಿಗಳ ವಾರ್. ಬುದ್ಧಿ ಪವರ್ಫುಲ್ ಇಲ್ಲ ಅಂತಂದರೆ, ಯೋಗ ಇಲ್ಲ ಅಂದರೆ ಅಂಥವ್ರು ವಶದಲ್ಲಿ ಬಂದುಬಿಡ್ತಾರೆ. ಯಾವಾಗ ವಶದಲ್ಲಿ ಬರ್ತಾರೆ ಅವ್ರಿಗೆ ಪ್ರಜ್ಞೆನೇ ಇರಲ್ಲ ನಾನೇನು ಮಾಡ್ತಿದ್ದೀನಿ ಅಂತ. ಮನ್ಮತ ಪರಮತಗಳ ಪ್ರಜ್ಞೆನೂ ಇರಲ್ಲ, ಶ್ರೀಮತದ ಯೋಚನೆನೂ ಇರಲ್ಲ. ಬಾಬವ್ರದ್ದೇ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇನ್ನು ಪ್ರಶ್ನೆ ಏನಿದೆ. ತಾಜ್ದಾರಿ ಬಿ ದೇಖೆ ತೋ ಛತ್ರಧಾರಿ ಬಿ ದೇಖೆ. ಕಿರೀಟಧಾರಿಗಳನ್ನು ನೋಡದೆ ಛತ್ರಧಾರಿಗಳು, ಛತ್ರ ಛಾಯೆಯಲ್ಲಿರೋರು ಛತ್ರಧಾರಿಗಳು. ರಾಜರಿಗೆ ಎರಡೂ ಇರುತ್ತಲ್ಲ. ಸಾಥ್ ಸಾಥ್ ಸಭಿ ತಾಜ್ದಾರಿ ತಖ್ತ್ ನಶೀನ್ ಬಿ ದೇಖೆ. ತಖ್ತ್ ತೋ ಜಾನ್ತೆ ಹೋನಾ, ಇಲ್ಲಿನ ತಖ್ತ್ ಯಾವುದು? ಸಿಂಹಾಸನ. ಕಿರೀಟಧಾರಿಗಳು ಸಿಂಹಾಸನ ರೂಢರವುದು. ಸಿಂಹಾಸನ ಯಾವುದು? ಬಾಪ್ ಕೆ ದಿಲ್ ತಖ್ತ್ ನಶೀನ್.
लेकिन ये दिल तख्त इतना प्योर है, जो इस तख्त पर सदा बैठ भी वही सकता है जो सदा प्योर पवित्र है। सदा प्योर अंद्रेनो अनटच ऑफ बॉडी कॉन्शियस। बाप तख्त से उतारते नहीं हैं, लेकिन स्वयं उतर आते हैं। ಕಿರೀಟಧಾರಿ ಹಾಗೂ ಛತ್ರಧಾರಿಗಳು, ಛತ್ರ ಛಾಯೆಯಲ್ಲಿ ಎಷ್ಟಿದ್ದೀವಿ ನಮ್ಮನ್ನು ನೋಡ್ಕೊಳ್ಬೇಕು. ಜೊತೆಗೆ ಬಾಬಾ ಹೇಳ್ತಾರೆ ಸಿಂಹಾಸನ ಯಾವುದಂದರೆ ಬಾಬೂರ ಹೃದಯ ಸಿಂಹಾಸನ. ನಿರಂತರ ಯಾರು ಅಕಾಲ ಸಿಂಹಾಸನದಲ್ಲಿ ಇರ್ತಾರೆ ಆತ್ಮಸ್ವರೂಪದಲ್ಲಿ, ಅವರೇ ಮಾತ್ರ ಬಾಬೂರ ಹೃದಯ ಸಿಂಹಾಸನದಲ್ಲಿ ಇರೋಕ್ಕಾಗುತ್ತೆ. ನಿರಾಕಾರಿ ಸ್ಥಿತಿ ಇಲ್ಲದೆ ಒಂದು ಸಂಪೂರ್ಣ ಪವಿತ್ರತೆಯೂ ಬರಲ್ಲ. ಬಾಬೂರು ಸಮೀಪ ಸಂಬಂಧದಲ್ಲಿ ಹೃದಯದಲ್ಲಿ ಇರೋಕ್ಕೂ ಆಗಲ್ಲ. ಇದು ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕು ನನ್ನ ಸ್ಟೇಜ್ ಏನು ಅಂತ. ಯಾಕೆಂದರೆ ಈ ಹೃದಯ ಸಿಂಹಾಸನದ ಮೇಲೆ ಬಾಬಾ ಹೇಳ್ತಿರೋದು ಯಾರು ಕೂತ್ಕೊಳ್ಳೋಕ್ಕಾಗುತ್ತೆ ಅಂದರೆ ಯಾರು, ಯಾಕೆಂದರೆ ಬಾಬಾ ಎವರ್ ಪ್ಯೂರ್. ನನ್ನ ಹತ್ರ ಸದಾ ಯಾರಿರೋಕ್ಕಾಗುತ್ತೆ ಅಂದರೆ ಯಾರು ಸದಾ ಪವಿತ್ರ ಪ್ಯೂರ್ ಇರ್ತಾರೆ. ಬಾಪ್ ತಖ್ತ ನಾನು ಸಿಂಹಾಸನದಿಂದ ಇಳಿಸಲ್ಲ ಹೋಗ್ರಿ ಅಂತ, ಅವರೇ ಇಳಿದು ಹೋಗ್ತಾರೆ. ಇಲ್ಲ ಸಿಂಹಾಸನ ಹತ್ರನೂ ಬರೋಕ್ಕಾಗಲ್ಲ ಅಶುದ್ಧತೆ ಇದ್ದರೆ. ಇಲ್ಲ ಕೂತ್ರೆ ಸ್ವಲ್ಪ ಇದ್ದು ಕೂತ್ಕೊಂಡ್ರೆ ಸೆಕೆಂಡಲ್ಲಿ ಹಿಂಗೆ ಹೋಗೋದು ಹಿಂಗೆ ಬರೋದು ಹಿಂಗಿರುತ್ತೆ ಸ್ಥಿತಿಗತಿ. ಅದಕ್ಕೆ ಹೇಳ್ತಿದ್ದಾರೆ ಪವಿತ್ರತೆ ಎಷ್ಟು ಅವಶ್ಯಕ. बाप तख्त से उतारते नहीं, लेकिन स्वयं उतर आते हैं. बाप की सब बच्चों को सदा के लिए ऑफर है कि सभी बच्चे तख्त नशीन बनो. ನಾನಂತೂ ಆಫರ್ ಮಾಡ್ತಿದ್ದೀನಿ, ಎಲ್ಲ ನೀವು ಮಕ್ಕಳು ಸಿಂಹಾಸನ ರೂಢರಾಗಿ, ಅರ್ಥಾತ್ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಸಂಪೂರ್ಣ ಪವಿತ್ರತೆ, ಎಲ್ಲಿ ದೇಹಾಭಿಮಾನದ ನಾನು ನನ್ನದರ ಟ್ರೇಸ್ ಇರಂಗಿಲ್ಲ. ಆ ತರಹ ಬಾಬಾ ಹೇಳ್ತಿರೋದು ಹಳೆ ಸ್ವಭಾವ ಸಂಸ್ಕಾರಗಳಿರಲಿ. ಹೇಳಿದ್ರಲ್ಲ 3-4 ವಿಷಯ ಸದಾ ಇರಿ ಅಂತಂದರೆ, ಲೇಕಿನ್ ಆಟೋಮೆಟಿಕ್ ಕರ್ಮ್ ಕಿ ಗತಿ ಕೆ ಚಕ್ರ ಪ್ರಮಾಣ ಸದಾ ಕಾಲ್ ವಹಿ बैठ सकता है जो सदा फॉलो फादर करने वाले. ಇಂಪಾರ್ಟೆಂಟ್ ಏನು ಇಲ್ಲಿ ಭಾಳ 2 ಮಾತು ತರ್ತಿದ್ದಾರೆ ಬಾಬವರು. ಒಂದು, ನಾನು ಆಫರ್ ಮಾಡ್ತಿದ್ದೀನಿ, ನೀವು ಯಾರು ಬೇಕಂದರೂ ಯಾವಾಗಲೂ ನನ್ನ ಹೃದಯದಲ್ಲಿರಿ. ಬಟ್ ಆದರೆ ಆಟೋಮೆಟಿಕಲಿ ಯಾವುದು ಕರ್ಮದ ಗತಿಯ ಚಕ್ರ, ಕರ್ಮದ ಗತಿ ತುಂಬ ಗೂಹ್ಯ ಅಲ್ಲ. ನಾನು ಯಾವ ರೀತಿಯ ಕರ್ಮಗಳನ್ನು ಮಾಡ್ತೀನಿ, ಕರ್ಮ ಅಷ್ಟು ಶ್ರೇಷ್ಠ ಶ್ರೀಮತದ ಪ್ರಮಾಣ ಇದ್ದು ಅಷ್ಟು ಪವಿತ್ರ ಸ್ಥಿತಿಯಲ್ಲಿ ನಾನು ಆ ಕರ್ಮಗಳನ್ನು ಮಾಡ್ತಾ, ಏಕೆಂದರೆ ಕರ್ಮದಲ್ಲಿ ಸಂಬಂಧ ಸಂಪರ್ಕ ಬರ್ತದೆ. ಇದೆಲ್ಲದರ ಆಧಾರದ ಮೇಲೆ ಯಾರು ಇರ್ತಾರೋ ಅಂದರೆ ಫಾಲೋ ಫಾದರ್ ಮಾಡ್ತಾ, ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಫಾದರ್ ಮಾಡ್ತಾ, ಪವಿತ್ರತೆ ಸತ್ಯತೆ ಬಾಬೂರ ಲೈಫ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಯಾರು ಇರ್ತಾರೋ ಅವರೇನೆ ಬಾಬೂರ ಹೃದಯ ಸಿಂಹಾಸನದಲ್ಲಿ ಇರೋಕ್ಕೆ ಸಾಧ್ಯ. ಕರ್ಮದ ಸ್ಪೀಡ್ ಏನಿದೆ, ಕಾಲಚಕ್ರ ಏನಿದೆ, ಕಾಲಚಕ್ರದಲ್ಲಿ ಕರ್ಮದ ಚಕ್ರ ಇದೆ. ಟಿಕ್ 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 ಅಂತ ನಡೀತಾನೇ ಇರುತ್ತೆ ಕಾಲಚಕ್ರ. ಅದರಲ್ಲಿ ನಾವೇನು ಪ್ರತಿ ಗಳಿಗೆ ಆ ಸೂಕ್ಷ್ಮ ಸ್ಥೂಲ ಕರ್ಮಗಳನ್ನು ಮಾಡ್ತೀವಿ, ನಮ್ಮ ಸಂಕಲ್ಪಗಳಲ್ಲಿ ಏನು ನಡೀತಿದೆ ಅದರದ್ದು ಲೆಕ್ಕಾಚಾರ ಆಗುತ್ತೆ. ನಾನು ಮಾತು ಕರ್ಮ ಏನು ಮಾಡ್ತಿದ್ದೀನಿ ಅದೂ ಲೆಕ್ಕಾಚಾರ ಆಗ್ತಾ ಹೋಗುತ್ತೆ. ಅದರ ಅನುಸಾರವಾಗಿ ಬಾಬಾ ಹೇಳ್ತಾರೆ ಸದಾ ಕಾಲ ಕೂತ್ಕೊಳ್ಳದೆ ಇರೋದಾ ಅದ್ರ ಮೇಲೆ ಆಧಾರಿತವಾಗಿದೆ. ಎಲ್ಲದರ ಹಿಂದೆ ಫಾಲೋ ಫಾದರ್ ಎಷ್ಟು ಮಾಡ್ತಿದ್ದಾರೆ, ಅದು ಪ್ರತಿ ಕರ್ಮದ, ಪ್ರತಿ ಸಂಕಲ್ಪದ, ಪ್ರತಿ ಮಾತಿನ ಫಾಲೋ ಫಾದರ್ ಸ್ಟೇಜ್ ಎಷ್ಟಿದೆ. ಸಂಕಲ್ಪ ಮೇ ಬಿ अपवित्रता या अमर्यादा आ जाती है तो तख्त नशीन के बजाय गिरती कलामें अर्थात नीचे आ जाते हैं. जैसे जैसे कर्म करते उसी अनुसार उसी समय पश्चाताप करते हैं व महसूस करते हैं कि
तख्त नशीन से गिरती कला में आ गए. तो ಬಾಬಾ ಹೇಳ್ತಿರೋದು ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲಲ್ಲ. ಕರ್ಮ ಅಷ್ಟು ಪವರ್ಫುಲ್ಲು. ಇಲ್ಲಿ ಸಿಕ್ಕಲಿಲ್ಲ ಆ ಫಲ ಅಂದರೆ ಯಾವುದಾದ್ರೂ ಜನ್ಮದಲ್ಲಿ ಅದರ ಹೊಡೆತ ಹೊಡೆಯುತ್ತೆ. ಕರ್ಮಗಳ ಅನುಸಾರವಾಗಿಯೇ ತಾನೇ ಎಲ್ಲ ಪ್ರಾಪ್ತಿ ಅಪ್ರಾಪ್ತಿ ಏನಿದೆ, ಶರೀರ ಇರಲಿ, ಸಂಬಂಧ ಇರಲಿ, ಸಂಪತ್ತಿರಲಿ, ಸುಖ ಶಾಂತಿ ಇರಲಿ, ಎಲ್ಲ ಕಾಲಚಕ್ರದ ಒಳಗಡೆ ಕರ್ಮಗಳನ್ನು ಏನು ಮಾಡ್ತೀವಿ ಅದರ ಅನುಸಾರವಾಗಿ ಎಲ್ಲ ಸಿಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಂಕಲ್ಪದಲ್ಲಿನೋ ಅಪವಿತ್ರತೆ ಅಥವಾ ಅಮರ್ಯಾದೆ, ತಂದೆ ಹಾಕಿರ್ತಕ್ಕಂತಹ ಈಶ್ವರೀಯ ಮರ್ಯಾದೆಗಳೇನಿದೆ, ನಿಯಮಗಳೇನಿದೆ, ಅದು ಬಿಡ್ತಂದರೆ ಅದು ಅಮರ್ಯಾದೆನೇ ಅಪವಿತ್ರತೆ, ಅಪವಿತ್ರತೆಯೇ ಅಮರ್ಯಾದೆ. ಯಾಕೆಂದರೆ ಸಂಬಂಧಗಳಲ್ಲಿ ಚಿಕ್ಕವರು ದೊಡ್ಡವರು ಅಥವಾ ಸಂಬಂಧಗಳು, ಚಾಹೆ ನೀವು ಲೌಕಿಕದಲ್ಲಿರಿ ಅಥವಾ ಅಲೌಕಿಕದಲ್ಲಿ ಬರಲಿ, ಪ್ರತಿ ಸಂಬಂಧಗಳ ಮರ್ಯಾದೆಯ ಲಿಮಿಟ್ಸ್ ಇದೆ. ಆ ಮರ್ಯಾದೆಗಳಲ್ಲಿ ನಾವು ಅದರಿಂದ ಆಚೆ ಹೋಗಬಾರ್ದು. ಫಸ್ಟ್ ಮರ್ಯಾದೆ ಸಂಬಂಧಗಳ ಮಧ್ಯೆ ವಿಶ್ವಾಸ ಪಾತ್ರನಾಗಬೇಕಂದ್ರೆ ಸತ್ಯತೆ, ಪವಿತ್ರತೆ. ಸತ್ತ ಸ್ವರೂಪದಲ್ಲಿ ಇಲ್ದವರು ಬರೀ ಸುಳ್ಳು ಹೇಳೋರು ಮುಚ್ಚಿಡ್ತಾರೆ, ಅಂಥವ್ರು ಅಪವಿತ್ರರು. ಅಪವಿತ್ರತೆಯ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕರ್ಮದ ಅನುಸಾರವಾಗಿ ಬಾಬಾ ಹೇಳ್ತಾರೆ, ಕರ್ಮ ಅಂಥದ್ದು ಬುದ್ಧಿಯಲ್ಲಿ ಜ್ಞಾನ ಅಂತೂ ಕೊಟ್ಟಿದ್ದಾರೆ, ವಿವೇಕ ಅಂತೂ ಇದೆ. ಕರ್ಮ ಮಾಡಿದ ತಕ್ಷಣವೇ ಒಳಗಡೆ ಪಶ್ಚಾತ್ತಾಪ ಆಗ್ತಿರುತ್ತೆ. ಮನಸ್ಸು ತಿಂತಾ ಇರುತ್ತಲ್ಲ, ನಾನು ಮಾಡಿರೋದು ಸರಿ ಇಲ್ಲ, ಸುಳ್ಳು ಹೇಳ್ದೆಯಾ ಅಥವಾ ತಪ್ಪು ಮಾಡಿದೆಯಾ ಅಥವಾ ಅಂತಿಂಥ ಕರ್ಮಗಳು ಮಾಡಿದ್ನಾ, ಮುಚ್ಚಿಟ್ನ, ಏನೇ ಇರಲಿ ಮನಸ್ಸು ತಿಂತಾನೇ ಇರುತ್ತೆ. ಅವ್ರಿಗೆ ಶಾಂತಿ ಇರೋಕ್ಕೆ ಸಾಧ್ಯ ಇಲ್ಲ. ಹಂಗಿಂಗೆ ಬಾಬುವ್ರ ಅನುಸಾರ ಇಲ್ಲದೇ ಇರೋರು ಅಪವಿತ್ರತೆ, ಅಮರ್ಯಾದೆಗಳು. ಶ್ರೀಮತದಲ್ಲಿ ಬಾಬುವರು ಪ್ರತಿ ಗಳಿಗೆಯ ಮರ್ಯಾದೆಗಳು ಕೊಟ್ಟಿದ್ದಾರೆ ತಾನೇ. ನೀವು ನಿಮ್ಮ ಚಾಹೆ ಲೌಕಿಕ ಸಂಬಂಧದಲ್ಲಿರಿ, ಅಲ್ಲಿನೂ ಕಂಪಲ್ಸರಿ ಈಶ್ವರೀಯ ಮರ್ಯಾದೆಗಳಿದೆ, ಅಥವಾ ಅಲೌಕಿಕ ಪರಿವಾರದಲ್ಲಿ ಬನ್ನಿ, ಅಲ್ಲಿನೂ ಈಶ್ವರೀಯ ಮರ್ಯಾದೆಗಳಿದೆ. ಮರ್ಯಾದೆಗಳು ಒಳಗಡೆ ಆ ಬಾರ್ಡರಲ್ಲಿ ಇದೀನ ಗೆರೆ ಒಳಗೆ ಅಥವಾ ಇಲ್ವಾ ನೋಡಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಆಟೋಮೆಟಿಕಲಿ ಅಂಥವರು ನನ್ನ ಹೃದಯ ಸಿಂಹಾಸನದಲ್ಲಿ ಇರೋಕ್ಕಾಗಲ್ಲ. ಏಕೆಂದರೆ ಬಾಬಾ ಏನು ಕಂಪ್ಲೀಟ್ ಎವರ್ ಪ್ಯೂರ್ ತಂದೆ ಅಂದಮೇಲೆ ಅಲ್ಲಿ ಹತ್ರನೂ ಸುಳಿಯೋಕ್ಕಾಗಲ್ಲ. ಇನ್ನೊಂದು, ಜೈಸೆ ಜೈಸೆ ಕರ್ಮ ಕರ್ತೆ ಉಸಿ ಅನುಸಾರ ಉಸಿ ಸಮಯ ಪಶ್ಚಾತ್ತಾಪ ಕರ್ತೆ ಯಾ ಮೆಹಸೂಸ್ ಕರ್ತೆ. ಯಾರ್ಯಾರು ಹೆಂಗೆ ಕರ್ಮ ಮಾಡ್ತಾರೆ ಆ ಸೆಕೆಂಡಲ್ಲಿ ಪಶ್ಚಾತ್ತಾಪ ಆಗುತ್ತೆ, ಆ ರಿಯಲೈಸೇಷನ್ ಆಗುತ್ತೆ, ಇದು ಸರಿ ಇಲ್ಲ, ಮನಸ್ಸು ತಿಂತಿರುತ್ತೆ. ಕ್ಯಾ ತೋ ಪಶ್ಚಾತ್ತಾಪ ಕಿ ಸ್ಥಿತಿ ಮೇ ಆ ಜಾತೆ. ಬಾಬಾ ಹೇಳ್ತಿರೋದು, ತಖ್ತ ನಶೀನ್ ಸೆ ಗಿರ್ತಿ ಕಲಾ ಮೇ ಆ ಜಾತೆ. ಸಿಂಹಾಸನದಲ್ಲಿರೋರು ಬೀಳೋ ಕಲೆಯಲ್ಲಿ ಬಂದ್ಬಿಡ್ತಾರೆ. तो अगर कोई ज़्यादा उल्टा कर्म होता है तो पश्चाताप की स्थिति में आ जाते हैं. अगर कोई विकर्म नहीं लेकिन व्यर्थ कर्म भी हो जाता तो पश्चाताप की स्थिति नहीं लेकिन महसूसता की स्टेज होती है. बार बार व्यर्थ संकल्प महसूसता की स्टेज पर लाता रहेगा कि ये करना नहीं चाहिए, ये रॉन्ग है, जैसे कांटे के समान चुभता रहेगा. जहाँ पश्चाताप की स्थिति या महसूसता की स्टेज अनुभव होंगे वहाँ तख्त नशीन के नशे की स्टेज नहीं होगा. ಇದೆಲ್ಲ ಸೂಕ್ಷ್ಮ ಮನಸ ವೃತ್ತಿ ಚಿತ್ತವನ್ನು ನೋಡ್ಕೊಳ್ತಕ್ಕಂಥ ರಿಯಲೈಸೇಷನ್ ಸ್ಥಿತಿಗಳಿದು. ಏನು ಹೇಳ್ತಿದ್ದಾರೆ ಬಾಬಾ, ಈಗ ಅಕಸ್ಮಾತ್ ಯಾರಾದರೂ ಜಾಸ್ತಿ ಉಲ್ಟಾ ಕರ್ಮ ಮಾಡಿದ್ರು, ವಿಕಾರಗಳಿಗೆ ವಶರಾಗಿ ಕರ್ಮಗಳನ್ನು ಮಾಡಿದ್ರು, ಅಂಥವರು ಜಾಸ್ತಿ ಪಶ್ಚಾತ್ತಾಪದ ಸ್ಥಿತಿಯಲ್ಲಿ ಬರ್ತಾರೆ. ವಿಕಾರಗಳ ವಶ ವಿಕರ್ಮ ಅಥವಾ ವ್ಯರ್ಥ ಕರ್ಮಗಳ ವಶದಲ್ಲಿ ಬಂದಾಗ ಬಾಬಾ ಹೇಳ್ತಾರೆ, ಅಲ್ಲಿ ಮನಸ್ಸು ತಿಂತಿರುತ್ತೆ. ಅಂದರೆ ಮೆಹಸೂಸ್ತಾ ಅಂದರೆ ಅವ್ರಿಗೆ ರಿಯಲೈಸ್ ಆಗ್ತಿರುತ್ತೆ. ಅದು ಹೆಂಗೆ ರಿಯಲೈಸ್ ಆಗ್ತಿರುತ್ತೆ ಅಂದರೆ ಮುಳ್ಳು ಥರ ಚುಚ್ಚುತ್ತಾ ಇರುತ್ತೆ. ಇದು ಮಾಡೋದು ಸರಿ ಇಲ್ಲ, ಇದು ಮಾಡಿದ್ದು ಸರಿ ಇಲ್ಲ, ಇದು ಹಿಂಗೆ ಮಾಡಬಾರ್ದು ಅಂತ.
ಆದರೆ ಈ ಸ್ಥಿತಿಯಿಂದನೂ ಕೆಲವು ಪಾರಾಗ್ಬಿಡ್ತಾರೆ. ಮಾಡಿದ್ದೇ ತಪ್ಪುಗಳನ್ನು ಮಾಡ್ತಾ ಹೋದರೆ ಅವರು ವಿವೇಕ ಹೇಳೋದು ಬಿಟ್ಬಿಡುತ್ತೆ. ಅಂದರೆ ವಿವೇಕದ ಖೂನಿ ಅನ್ನೋ ಕರ್ಮ ಫಿಲಾಸಫಿಯಲ್ಲಿ ಬಂದ್ಬಿಡ್ತಾರೆ ಅವರು. ಹತ್ಯೆ ಮಾಡಿದ್ರೆ ಎಷ್ಟು ಪಾಪನೋ ಅಂತ ಹತ್ಯೆ. ಅವ್ರಿಗೆ ಯಾವುದು ರಿಯಲೈಸೇಷನ್ನೇ ಆಗಲ್ಲ, ಮಾಡಿದ್ದೇ ಸರಿ, ಹೇಳಿದ್ದೇ ರೈಟು. ಹೀಗೆ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇದು ರಾಂಗ್ ಅನ್ನೋದು ಸಂಕಲ್ಪ ಚುಚ್ಚುತ್ತಾ ಇರುತ್ತೆ. ಪಶ್ಚಾತ್ತಾಪದ ಸ್ಥಿತಿ ಇರಲಿ ಅಥವಾ ಅದು ರಿಯಲೈಸೇಷನ್, ಇದು ಮಾಡಬಾರ್ದು, ಇದು ಸರಿ ಇಲ್ಲ, ಇದು ತಪ್ಪು, ಇದು ಹಿಂಗೆ ಅಂತ ಏನು ಬರ್ತಿರುತ್ತೆ, ಗಳಿಗೆ ಸಾವಧಾನಿ ಕೊಡ್ತಿರುತ್ತೆ ವ್ಯರ್ಥ ಕರ್ಮಗಳನ್ನು ಮಾಡೋವ್ರಿಗೂ ಬುದ್ಧಿ. ಆದರೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಅಂಥವರು ತಕ್ತ ನಶಿ, ನನ್ನ ಹೃದಯ ಸಿಂಹಾಸನದ ನಶೆಯ ಖುಷಿ. ಬಾಬವ್ರ ನಶೆ ಖುಷಿ ಇರಲ್ಲ ಅವ್ರಿಗೆ. ಬಾಬಾ ಸಿಕ್ಕಿದ್ದಾರೆ, ನಂಗೆ ಯಾರು ಸಿಕ್ಕಿದ್ದಾರೆ, ಏನು ಕೊಡ್ತಿದ್ದಾರೆ, ಯಾವ ಪ್ರಾಪ್ತಿ ಇದೆ ಅನ್ನೋದೂ ಅವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. फर्स्ट स्टेज है तख्त नशीन, सेकंड स्टेज है करने के बाद महसूसता की स्टेज. इसमें भी नंबर है. कोई के बाद महसूस करते, कोई करते समय ही महसूस करते, और कोई कर्म होने के पहले ही कैच करते हैं कि कुछ होने वाला है, कोई तूफान आने वाला है, आने के पहले ही महसूस कर कैच कर समाप्त कर देते हैं. तो इस सेकंड की स्टेज है महसूसता की. तीसरी स्टेज है पश्चाताप की. इसमें भी ನಂಬರ್ है. महसूसतालू ನಂಬರ್ ಅಂದರೆ ಪಶ್ಚಾತ್ತಾಪದಲ್ಲಿನೂ ನಂಬರು. ಬಾಬಾ ಹೇಳ್ತಾರೆ ಮೊದಲನೇ ಸ್ಥಿತಿ ಅಂದರೆ ನಿರಂತರ ಪವಿತ್ರತೆ ಹಾಗೂ ಮರ್ಯಾದೆಗಳ ಅನುಸಾರ ನಡೀತಾ, ಶ್ರೀಮತದ ಮರ್ಯಾದೆಗಳನುಸಾರ. ಏಕೆಂದರೆ ಶ್ರೀಮತ ಅದು ತಂದೆಯಾಗಿ ಕೊಡ್ತಾರೋ, ಶಿಕ್ಷಕನಾಗಿ ಕೊಡ್ತಾರೋ, ಸದ್ಗುರುವಾಗಿ ಕೊಡ್ತಾರೋ, ಎಲ್ಲದರಲ್ಲಿ ತಂದೆಯ ಸಂಬಂಧದ ಮರ್ಯಾದೆ. ಅದು ನಮ್ಮ ಅಪ್ಪನ ರೆಸ್ಪೆಕ್ಟಾ ಅಥವಾ ಡಿಸ್ರೆಸ್ಪೆಕ್ಟಾ ಎರಡಿದೆ. ಹಂಗೆ ಸಂಬಂಧಗಳಲ್ಲಿನೂ ರೆಸ್ಪೆಕ್ಟ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಎರಡೂ ಇದೆ. ಹಂಗೆ ತಿಳ್ಕೊಳ್ಬೇಡಿ ನನ್ನ ಪಾಡಿಗೆ ನಾನು ನಡೀತಿದ್ದೀನಿ ಅಂತ, ಬಟ್ ಬಾಬವ್ರಿಗೆ ದೊಡ್ಡ ಅವಮಾನ ಮಾಡ್ತಾ ಇದ್ದೀವಿ ಅಂತ. ಸತ್ಯತೆ ಪವಿತ್ರತೆಯ ಕೊರತೆ ಬಾಬವ್ರದ್ದು ಬಹುದೊಡ್ಡ ಅಪಮಾನ, ಇನ್ಸಲ್ಟು ಕೊಡ್ತಿರ್ತಕ್ಕಂಥದ್ದು. ಬಾಬನ ಸಂಬಂಧದ ಮರ್ಯಾದೆ ಎಲ್ಲಿ ಉಳಿಸಿದ್ವಿ ನಾವು? ಬಾಬನ ಸಂಬಂಧದ ಮರ್ಯಾದೆ ಉಳಿಸ್ದವರು. ಸಂಬಂಧಗಳಲ್ಲಿನೂ ಅವ್ರಿಗೆ ಯಾವ ಮರ್ಯಾದೆ ಇರಲ್ಲ. ನಡೆಯೋದ್ರಲ್ಲಿ, ಮಾತಾಡೋದ್ರಲ್ಲಿ ರೀತಿ ನೀತಿಗಳಿರಲ್ಲ. ಸೊ ಹಿಂಗೆ ಬಾಬಾ ಹೇಳ್ತಿರೋದು ಇದೆಲ್ಲ ಚೆನ್ನಾಗಿ ಅರ್ಥ ಆಗಬೇಕು. ಅವತ್ತು ರೆಕಾರ್ಡ್ ಅನ್ನೋ ಮುರಳಿಯಲ್ಲಿ ಬಾಬವ್ರು ತುಂಬ ಸ್ಪಷ್ಟವಾಗಿ ಹೇಳ್ಬಿಟ್ರು. ಬಟ್ ಆದರೆ ಅದು ಚಿಂತನೆ ಮಾಡ್ತಾ ಅಳವಡಿಸ್ಕೊಳ್ಳೋ ಪ್ರಶ್ನೆ ಅಲ್ಲ, ಮಾಡ್ತೀವೋ ಬಿಡ್ತೀವೋ ಅನ್ನೋ ನೆಕ್ಸ್ಟ್ ವಿಷಯ. ಬಾಬಾ ಏನು ಹೇಳಿದ್ರು ಅವತ್ತು? ನನ್ನ ಮೇಲೆ ರೆಸ್ಪೆಕ್ಟ್ ಇರೋರು ಮನಸ ಸಹ ಅವರಿಗೆ ಮನ್ಮತ ಪರಮತಗಳ ಅವಿದ್ಯ, ಸಂಘದೋಷದ ಅವಿದ್ಯ. ಕೆಲವರಿಗೆ ನಡೆಯೋದೇ ಮನ್ಮತ, ಅದು ಆದತ್ತಾಗ್ಬಿಡ್ತು. ನಡೆಯೋದೇ ಪರಮತ, ನಡೆಯೋದೇ ಇನ್ನೊಬ್ಬರ ಪ್ರಭಾವದಲ್ಲಿ, ಇನ್ನೊಬ್ಬರ ಗುಲಾಮ್ಗಿರಿಯಲ್ಲಿ. ಹಿಂಗಿರುತ್ತೆ ಸ್ಥಿತಿಗತಿಗಳು. ಬಟ್ ಇದು ರಿಯಲೈಸೇಷನ್ ಆಗಲ್ಲ. ಅದಕ್ಕೆ ತಾನೇ ಅಯ್ಯೋ ಪಾಪ ಹಂಗೆ ನಡೆಯೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೆಕ್ಸ್ಟ್ ಸ್ಟೇಜ್ ಏನಂದರೆ ರಿಯಲೈಸೇಷನ್ ಆಗ್ತಿರುತ್ತೆ. ಇದು ತಪ್ಪು, ಇದು ಸರಿ ಇಲ್ಲ, ಇದು ಅಯಥಾರ್ಥ, ಇದು ವ್ಯರ್ಥ ಅಂತ ಗೊತ್ತಾಗ್ತಿರುತ್ತೆ. ಅದರಲ್ಲಿನೂ ನಂಬರ್ ಏನು, ಸ್ಟೇಜಸ್ ಏನಂದರೆ, ಕೆಲವರು ಮಾಡಿದ ನಂತರ ರಿಯಲೈಸ್ ಮಾಡ್ತಾರೆ, ಅಯ್ಯೋ ನಾನು ಇದು ಮಾಡಬಾರ್ದಾಯಿತು, ತಪ್ಪು ಮಾಡಿದೆ. ಕೆಲವರು ಮಾಡೋ ಟೈಮಲ್ಲೇ ಅವ್ರಿಗೆ ರಿಯಲೈಸ್ ಆಗ್ತಿರುತ್ತೆ, ನಾನು ತಪ್ಪು ಮಾಡ್ತಿದ್ದೀನಿ, ಮಾಡಿಕೊಡ್ದು ಅಂತ. ರಿಯಲೈಸೇಷನ್ ಸ್ಟೇಜು. ಕೆಲವರು ಕರ್ಮ ಆಗೋದಕ್ಕೆ ಮುಂಚೆನೇ, ಕರ್ಮ ಹೋನೇಕೆ ಪೆಹಲೆ ಸಂಕಲ್ಪಗಳಲ್ಲೇ ಇನ್ನು ಬರೋದಕ್ಕೆ ಮುಂಚೆನೇ ಕ್ಯಾಚ್ ಮಾಡ್ತಾರೆ, ಇದು ಸರಿ ಇಲ್ಲ, ಏನೋ ತುಫಾನ್ ಬರೋದಿದೆ, ಹೆಚ್ಚು ಕಡಿಮೆ ಆಗೋದಿದೆ. ಅದಕ್ಕೆ ಮುಂಚೆನೇ ರಿಯಲೈಸ್ ಮಾಡಿಬಿಟ್ಟು ಅದನ್ನು ಅಲ್ಲೇ ಸಮಾಪ್ತಿ ಮಾಡಿಬಿಡ್ತಾರೆ. ಸೊ ಸೆಕೆಂಡ್ ಸ್ಥಿತಿ ರಿಯಲೈಸೇಷನ್ ಸ್ಟೇಜ್. ತನ್ನ ತಪ್ಪುಗಳ, ತನ್ನ ಅಪವಿತ್ರತೆ, ಅಯಥಾರ್ಥ, ಅಮರ್ಯಾದೆಗಳ ರಿಯಲೈಸೇಷನ್ನು. ಅದನ್ನು ಅಲ್ಲೇ ಸಮಾಪ್ತಿ ಮಾಡ್ತೀವ, ಹಂಗೆ ವ್ಯರ್ಥ ಮಾಡ್ಕೊಂಡು ಹೋಗ್ತಾರ, ಅದು ಪ್ರಶ್ನೆ ಬೇರೆ. ಇನ್ನೊಂದು ಥರ್ಡ್ ಸ್ಟೇಜ್ ಏನಂದರೆ ಪಶ್ಚಾತ್ತಾಪದ ಸ್ಟೇಜು.
ಅಂದರೆ ಬಾಬೂರು ಇಲ್ಲಿ ಏನಕ್ಕೆ ಇದನ್ನು ಲಿಂಕ್ ಆಗಿ ಹೇಳ್ತಿದ್ದಾರೆ? ಏನಕ್ಕೆ ಹೇಳ್ತಿರೋದು ಇದೆಲ್ಲ? ಏನಕ್ಕೆ ಹೇಳ್ತಿದ್ದಾರೆ ಅಂದರೆ, ನೀವು ಲಿಂಕಲ್ಲಿ ಮುರುಳಿ ಕೇಳಲ್ಲ ಅಂದರೆ ಹೆಂಗೆ ಅರ್ಥ ಆಗುತ್ತೆ? ಬಾಬೂರು ಏನು ಹೇಳ್ತಿದ್ದಾರೆ, ನಾನು ಸರ್ವರ ಶೃಂಗಾರಗಳನ್ನು ನೋಡ್ತಿದ್ದೀನಿ. ನನ್ನ ಮಕ್ಕಳು ಶೃಂಗಾರ ಭರಿತರಾಗಿ ಕಿರೀಟಧಾರಿ, ಸಿಂಹಾಸನಧಾರಿ, ತಿಲಕಧಾರಿಯಾಗಿ ಎಷ್ಟು ಸದಾ ಸಜಾಯಾಗಿರ್ತಾರೆ ಅಂತ. ಅವೆಲ್ಲ ಹೋಗೋದೇನಕ್ಕೆ? ಕಿರೀಟ ಏನಕ್ಕೆ ಓಡೋಗುತ್ತೆ? ಸಿಂಹಾಸನ ಯಾಕೆ ಓಡೋಗ್ತಿದೆ? ಮಾಡೋ ಕರ್ಮಗಳು ಕಾಲಚಕ್ರದ ಮಧ್ಯದಲ್ಲಿ, ಕರ್ಮದ ಚಕ್ರದಲ್ಲಿ ಹೆಂಗೆ ಬರ್ತೀರಾ ಅಂತ ಹೇಳ್ತಿದ್ದಾರೆ. ನೀವು ರೂಟೇ ಬಿಟ್ಬಿಟ್ಟು ಏನೋ ಕೇಳ್ಕೊಂಡು ಎದ್ದೋದ್ರೆ ಹೆಂಗಾಗುತ್ತೆ ಧಾರಣೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು ಪಶ್ಚಾತ್ತಾಪದ ಸ್ಥಿತಿ. ಇದರಲ್ಲಿನೂ ನಂಬರ್ ವಾರ್ ಅಂತಿದ್ದಾರೆ. इसमें भी नंबर है, कोई पश्चाताप के साथ परिवर्तन कर लेते हैं और कई पश्चाताप करते हैं लेकिन परिवर्तन नहीं कर पाते. पश्चाताप है लेकिन परिवर्तन की शक्ति नहीं है, तो उसके लिए क्या करेंगे? ತಂದೆ ಹೇಳ್ತಾರೆ, 3ನೇ ಸ್ಟೇಜು ಮಾಡಿದ ವಿಕರ್ಮಗಳ ನಂತರ ಪಶ್ಚಾತ್ತಾಪ ಮಾಡ್ತಾರೆ, ಪಾಪಕರ್ಮ ಮಾಡಿಬಿಟ್ಟು. ಪಶ್ಚಾತ್ತಾಪದ ಜೊತೆಯಲ್ಲಿ ಕೆಲವರು ತಕ್ಷಣ ಪರಿವರ್ತನೆ ಮಾಡ್ಕೊಳ್ತಾರೆ. ಇನ್ ಲೈಫಲ್ಲಿ ಆ ಮಿಸ್ಟೇಕ್ಸ್, ವಿಕರ್ಮಗಳಾಗಲ್ಲ. ಇನ್ನು ಕೆಲವರು ಪಶ್ಚಾತ್ತಾಪ ಆಗ್ತಾ ಇರುತ್ತೆ, ಬಟ್ ಮಾಡ್ತಾನೇ ಇರ್ತಾರೆ. ಪ್ರಾಮಿಸ್ಗಳು ಬಾಬನಿಗೆ ಹೇಳ್ತಾನೆ ಇರ್ತಾರೆ, ಪಾಪಕರ್ಮ ಮಾಡ್ತಾನೆ ಇರ್ತಾರೆ. ಅಂತ ಆದತ್ತು ಪಾಪಕರ್ಮ ಮಾಡೋದೇ ಅಭ್ಯಾಸ ಆಗೋಯ್ತು. ಎಂಥ ದುರದೃಷ್ಟ ನೋಡ್ರಿ. ಯಾಕೆಂದರೆ ಪರಿವರ್ತನಾ ಶಕ್ತಿ ಇಲ್ಲ. ಪರಿವರ್ತನಾ ಶಕ್ತಿನೂ ಯಾಕಿರಲ್ಲ? ಅಂಥವ್ರು ಏನು ಮಾಡಬೇಕು? ಬಾಬಾವರು ಅದನ್ನು ವರ್ಣನೆ ಮಾಡ್ತಿದ್ದಾರೆ. ಅಂದರೆ ಲಕ್ಷ್ಯ ಇಲ್ಲಲ್ಲ, ಪರಿವರ್ತನಾ ಶಕ್ತಿ ಬಾಬಾ ವರದಾನದಲ್ಲಿ ಕೊಟ್ಟಿದ್ದಾರೆ. ಯೋಗ ಇದ್ದರೆ ಬಾಬನ ರೆಗಾರ್ಡ್ ಇಟ್ಟರೆ ತಾನೇ ಪರಿವರ್ತನಾ ಶಕ್ತಿ ಬರೋದು. ಹೋಗಲಿ, ನಿಮ್ಮ ಹತ್ರ ಇಲ್ಲ ಅಂದರೆ ಏನು ಮಾಡಬೇಕು? ದಯಾಸಾಗರ ಅದು ಹೇಳ್ಕೊಡ್ತಿದ್ದಾರೆ. ಶಕ್ತಿ ಇಲ್ಲ ಅಂದರೆ ಏನು ಮಾಡ್ತೀರಾ? ऐसे समय पर विशेष स्वयं के प्रति कोई ना कोई व्रत और नियम बनाना चाहिए. ತನ್ನ ಪ್ರತಿ ಆ ಪರಿವರ್ತನೆ, ನನ್ನಿಂದ ಆ ವಿಕರ್ಮಗಳಾಗಬಾರ್ದು, ಅಂತಹ ಪಾಪಕರ್ಮ, ಅಪವಿತ್ರತೆ, ಅಮರ್ಯಾದೆಗಳಲ್ಲಿ ಬರಬಾರ್ದು ಅಂದರೆ ಫಸ್ಟು ತನ್ನ ಪರಿವರ್ತನೆಯ ಲಕ್ಷ್ಯ ಇಟ್ಕೊಂಡು ನಿಮಗೆ ನೀವು ವ್ರತಗಳಿಟ್ಕೊಳ್ಳಿ. ವ್ರತ ಅಂದರೆ ವೃತ್ತಿಯ ಪರಿವರ್ತನೆ. ಹೆಂಗೆ ನೋಡಿ, ಅಲ್ಲಿ ನಿರ್ಜಲವಾಗಿರ್ತೀನಿ ಅಂದರೆ ಕುಡಿತಾರ? ನೀವೇನು ಫೋರ್ಸ್ ಮಾಡಿದ್ರು ನವದಾ ಭಕ್ತರು ಮುಟ್ಟಲ್ಲ. ವ್ರತ ಅಂದರೆ ಕಠಿಣವಾಗಿ ಅದನ್ನು ಪಾಲನೆ ಮಾಡೋದಕ್ಕೆ ವ್ರತ ಅಂತ ಹೇಳೋದು. ಸುಮ್ಮನೆ ಆಗುತ್ತೆ, ಆಗ್ಬಿಡ್ತೀನಿ, ನಾನು ಇನ್ನೊಂದು ಸಾರಿ ಮಾಡಲ್ಲ, ಮೇಲ್ಮೇಲೆ ಕಳ್ಳರ ಥರ ಹೇಳ್ತಾ ಇದ್ದರೆ ಒಳಗಡೆ ಪರಿವರ್ತನೆಯ ಲಕ್ಷ್ಯ ಇಲ್ಲ. ವಿಕರ್ಮಗಳೇ ರುಚಿ ಅವರಿಗೆ. ಗಲೀಜಲ್ಲಿರೋರಿಗೆ ಹೆಂಗಿರುತ್ತೆ? ಅದೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಪಶ್ಚಾತ್ತಾಪ ಮಾಡಿ ನೀವು ಚೇಂಜ್ ಆಗಬೇಕನ್ನೋ ನಿಜವಾದ ಉದ್ದೇಶ ಇದ್ದರೆ ನೀವು ಸ್ವಯಂ ಪ್ರತಿ ವ್ರತ ತಗೊಳ್ಳಿ. जैसे भक्ति मार्ग में भी अल्पकाल के कार्य की सिद्धि के लिए विशेष नियम और व्रत धारण करते हैं, व्रत से वृत्ति परिवर्तन होंगी. वृत्ति से भविष्य जीवन रूपी सृष्टि बदल जाएगा, क्योंकि विशेष व्रत के कारण बार बार वही शुद्ध संकल्प जिसके लिए व्रत रखा है वो स्वतः याद आता है. ಬಾಬಾ ಭಕ್ತಿಯ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಕಾರ್ಯದ ಸಿದ್ಧಿಗೆ ಯಾರಾದರೂ ವ್ರತ ಇಟ್ಕೊಂಡ್ರೆ ಅದು ಸಿದ್ಧಿ ಸಿಗೋವರೆಗೂ ಆ ವ್ರತ ಅವ್ರು ಬಿಡಲ್ಲ. ಕಠಿಣವಾಗಿ ಮಾಡ್ತಾರೆ, ಎಲ್ಲ ತ್ಯಾಗ ಮಾಡ್ತಾರೆ, ಅಷ್ಟೆಲ್ಲ ಮಾಡಿ ಧಾರಣೆ ಮಾಡ್ತಾರೆ ಆ ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ. ಕೆಲವೆಲ್ಲ ಸಿದ್ಧಿಗಳಿಗೆ ಭಕ್ತರೇನು ಕಡಿಮೆ ಇಲ್ಲ, ಕಠಿಣವಾಗಿ ಮಾಡ್ತಾರೆ. ಯಾಕೆ? ವ್ರತದಿಂದ ವೃತ್ತಿಯ ಪರಿವರ್ತನೆ ಆಗುತ್ತೆ. ನಾನು ವ್ರತ ತಗೊಂಡಾಗ ನಾನು ಏನು ಮಾಡಬೇಕು ಅದೇ ಶುದ್ಧ ಸಂಕಲ್ಪಗಳು ಬರ್ತಿರುತ್ತಲ್ಲ, ನಾನು ಯಾಕೆ ಮಾಡ್ತಿದ್ದೀನಿ? ಹಿಂಗೆ ಈಗ ಜಾನಕಿ ದಾದಿ ಏನು ಹೇಳಿದ್ರು, 40 ದಿನ 40 ನಿಮಿಷ 4 ಸಾರಿ ನಾನು ಯೋಗ ಮಾಡಿದೆ, ಒಂದು ವ್ರತದ ರೀತಿಯಲ್ಲಿ ಕಂಪ್ಲೀಟ್ ಪರಿವರ್ತನೆ ಆಗಲಿಕ್ಕೆ. ಅದನ್ನು ಎಷ್ಟೇ ಸೇವೆ ಇತ್ತು, ಟೈಮ್ ಸಿಗ್ತಿಲ್ಲ ಅಂದ್ರೂ
ಟೈಮ್ ತಗೊಂಡು ಆ ಒಂದು ಯೋಗನ ನಾನು ಬಿಡಲಿಲ್ಲ. ಅವಾಗೆಲ್ಲ ಯಜ್ಞದಲ್ಲಿ ದಾದಿಗಳೇ ಇದ್ರಲ್ಲ, ತುಂಬ ಸೇವೆ ಇರ್ತಿತ್ತು. ಅದು ಏನು ಹೆವಿ ಸೇವೆಗಳೆಲ್ಲ, ಕ್ಷಣನೂ ಇಲ್ದಂಗೆ ದಾದಿಗೆ ಪೇಷಂಟ್ಸ್ ಕೊಟ್ಬಿಟ್ರಲ್ಲ ಬಾಬಾ. ಅದು ಏನು 40 ಜನ ಪೇಷಂಟ್ ನೋಡ್ಕೊ, ಹೀಗೀಗ ಹೇಳ್ತಾರೆ, ನನಗೆ ವಾಂತಿ ಆಗ್ತಿದೆ, ಇನ್ನೊಬ್ಬ ಬೇದಿ, ಇನ್ನೊಬ್ಬ ಇನ್ನೇನೋ. ಬರೀ ಆ ಓಡಾಟದಲ್ಲಿ ಎಷ್ಟು ಸುಸ್ತಾಗ್ಬೋದು. ದಾದಿಗೆ ದಮ ಇತ್ತು. ಸೊ ಅದು ಯೋಚನೆ ಮಾಡ್ರಲ್ಲ, ಲಕ್ಷ್ಯ ಇರೋರು ವ್ರತ ತಗೋಬೇಕು. ಲಕ್ಷ್ಯ ಇಲ್ಲ, ಮೇಲ್ಮೇಲೆ ಏನೋ ಕಾಟಾಚಾರಕ್ಕೆ ವ್ರತ ಅಂತ ಹೇಳಲ್ಲ ಅದನ್ನು. ವ್ರತ ಅಂದರೆ ವೃತ್ತಿಯ ಸಂಪೂರ್ಣ ಪರಿವರ್ತನೆ. ಸೊ ವೃತ್ತಿಯಿಂದ ದೃಷ್ಟಿ, ದೃಷ್ಟಿಯಿಂದ ಸೃಷ್ಟಿ, ಟೋಟಲಿ ತನ್ನ ಜೀವನದ ಸೃಷ್ಟಿಯ ಪರಿವರ್ತನೆ ಆಗ್ಬಿಡುತ್ತೆ ಯಾವಾಗ ವೃತ್ತಿಯ ಪರಿವರ್ತನೆ ಆಗ್ಬಿಡುತ್ತೆ. ಈಗ ನೋಡಿ, ಯಾರಿಗಾದ್ರೂ ವೈರಾಗ್ಯ ಬಂತು, ಈಗ ಸನ್ಯಾಸಿಗಳು ಹೆಂಗೆ ಓಡೋಗ್ತಾರೆ, ವೃತ್ತಿಯಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ. ಸೊ ಅವ್ರ ಕರ್ಮದ ಸೃಷ್ಟಿ, ಸೀದಾ ಹೋಗಿ ಜಂಗಲಲ್ಲಿ ಕೂತ್ಕೋತಾರೆ. ಹಂಗೆ ವೃತ್ತಿಯ ಪರಿವರ್ತನೆ ಅಂದರೆ ಅದು ಪರ್ಮನೆಂಟ್ ಪರಿವರ್ತನೆ. ನಮಗೆ ಆ ಭಾವನೆಯಲ್ಲಿ ನನಗಿದೆಯಾ, ನಾನು ಬಾಬಾವ್ರ ಅನುಸಾರ ನಡೆದು ಬಾಬನಿಗೆ ರೆಸ್ಪೆಕ್ಟ್ ಕೊಡಬೇಕನ್ನೋ ಅದು ಆಂತರಿಕ ಭಾವನೆ ಇರಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ. ವೃತ್ತಿ ಚೇಂಜ್ ಆಗಲ್ಲ. ಸೊ ಕರ್ಮದ ಸೃಷ್ಟಿ ಚೇಂಜ್ ಆಗಲ್ಲ, ಭವಿಷ್ಯ ಜೀವನ ರೂಪಿ ಚೇಂಜ್ ಆಗೋದೇ ಇಲ್ಲ. ಮಾಡಿದ್ದ ಮಿಸ್ಟೇಕ್ಸು, ನಡೆದಿದ್ದ ರೀತಿ ನೀತಿಗಳು. क्योंकि विशेष व्रत के कारण बार बार वही संकल्प जिसके लिए व्रत रखा है वो स्वतः याद आता है. जैसे भगत लोग विशेष किसी देवी या देवता का व्रत रखते हैं तो ना चाहते भी सारा दिन उसी देवी या देवता की याद रहती है, और याद के कारण ही बाप उसी देवी या देवता द्वारा याद का रिटर्न उनकी आशा पूर्ण कर देते हैं. तो जब भक्तों के व्रत का भी फल मिलता है तो ज्ञानी तो आत्मा अधिकारी बच्चों को शुद्ध संकल्प रूपी व्रत का या दृढ़ संकल्प रूपी व्रत का प्रत्यक्ष फल जरूर प्राप्त होगा. ಮಾಡೋಕ್ಕೆ ರೆಡಿ ಇರಲ್ಲಲ್ಲ, ಆರಾಮಾಗಿ ಜೀವನ ನಡಿಬೇಕು ಮಾಯೆ ಅನುಸಾರ. ಆದರೆ ಸುಮ್ಮನೆ ಮೇಲೆ ಬಿಕೆ ಅಂತಲೂ ಹೇಳ್ಕೋಬೇಕು. ಹಂಗಿದ್ರೆ ಹೆಂಗಾಗ್ತದೆ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ವ್ರತಗಳನ್ನು ತಗೊಳ್ಳೋರು ಬಾರ್ ಆ ಸಂಕಲ್ಪಗಳಲ್ಲಿ, ಈಗ ತಿಳ್ಕೊಳ್ಳಿ, ಯಾವುದೋ ದೇವಿ ಅಥವಾ ದೇವತೆನ ಇಟ್ಕೊಂಡು ನಾನು ಇಷ್ಟು ದಿವಸದ ವ್ರತ ಮಾಡ್ತೀನಿ, ಏ ದೇವಿ ಅಥವಾ ದೇವತಾ ನನಗಿದು ಸಂಕಲ್ಪ, ನಂದೇನಿದೆ ಅದು ಸಿದ್ಧ ಆಗಬೇಕಂದ್ರೆ ಅವರು ಇಡೀ ದಿನ ಆ ನೆನಪಲ್ಲಿರೋ ಪ್ರಯತ್ನ ಮಾಡ್ತಾರೆ. ಏನು ಮಾಡ್ತಾಯಿದ್ರು ಅದಕ್ಕೆ ಸಾಧನೆಗಳು. ಅದೇನೋ ಆ ಬ್ಯಾಗು ಎಂಥದ್ದು ಹಸು ಮುಖದ್ದು ಒಂದು ಬ್ಯಾಗ್ ಇಟ್ಕೊತಾರೆ, ಅದರೊಳಗೆ ಇಟ್ಕೊಂಡು ನಾನು ವ್ರತ ತೊಗೊಂಡಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ಈ ಏಕಾಂತದಲ್ಲಿ ಜಾಸ್ತಿ ಟೈಮ್ ಕಳೀತಾರೆ. ಜನಗಳ ಮಧ್ಯದಲ್ಲಿ ಬರಲ್ಲ, ಬಂದ್ರೂ ಅದು ಹಿಂಗೆ ಇಟ್ಕೊಂಡು ಎಣಿಸ್ತಾನೆ ಇರ್ತಾರೆ. ಯಾವಾಗ ಭಕ್ತರಷ್ಟು ತನ್ನ ದೇವಿ ದೇವತೆಗಳನ್ನು ಇದನ್ನು ಮಾಡಲಿಕ್ಕೆ ತನ್ನ ಸಿದ್ಧಿಗೋಸ್ಕರ ಅಷ್ಟು ಮಾಡ್ತಾರೆ ಎಂದಾಗ ಆ ಕೊಡೋದು ಫಲ ಯಾರು? ಬಾಬವರೇನೆ ಆ ದೇವಿ ದೇವತೆಯ ಮುಖಾಂತರ ಅವರಿಗೆ ಆ ಅಲ್ಪಕಾಲದ ಪ್ರಾಪ್ತಿಯನ್ನು ಮಾಡಿಸ್ಬಿಡ್ತಾರೆ. ಯಾವಾಗ ನೀವು ಜ್ಞಾನಿತು ಆತ್ಮಗಳು ನಿಮ್ಮ ಶುದ್ಧ ಸಂಕಲ್ಪಗಳು ಡೈರೆಕ್ಟ್ ಬಾಬಾ ಯಾರ ಜೊತೆ ನನ್ನ ಸಂಬಂಧ ಇದೆ, ನನ್ನ ಜನ್ಮದಾತ, ಅವರ ಆಧಾರ ಇಟ್ಕೊಂಡು ನೀವು ಒಂದು ವ್ರತದ ಥರ, ವ್ರತ ಭಂಗ ಆಗಬಾರ್ದು, ಅದು ಇಂಪಾರ್ಟೆಂಟು. ಜನ ತಪಸ್ಸು ವ್ರತ ಇವೆರಡೂ ಭಂಗ ಆದರೆ ತುಂಬ ಡೇಂಜರ್ ಅಂತಾರೆ. ಹಂಗೆ ಬಾಬೋರಿಗೇನು ದೃಢವಾದ ಪ್ರಾಮಿಸ್ ಮಾಡ್ಕೊಂಡು ಮಾಡ್ತೀವಿ ಅದನ್ನು ಎಂದೂ ಮುರಿಯೋಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಅಧಿಕಾರಿ ಮಕ್ಕಳು, ನಿಮ್ಮ ಶುದ್ಧ ಸಂಕಲ್ಪ ಪೂರ್ಣ ಆಗಲ್ವಾ? ಬಟ್ ಆದರೆ ಸಂಕಲ್ಪರೂಪಿ ವ್ರತ, ದೃಢ ಸಂಕಲ್ಪರೂಪಿ ವ್ರತ ಸರಿಯಾಗಿರಬೇಕು. ಸ್ವಲ್ಪ ಕಾಲ ಇತ್ತು, ಅಯ್ಯೋ ಏನೋ 1 ವರ್ಷ 2 ವರ್ಷ ಚೆನ್ನಾಗಿದೆ, ತಿರ್ಗಾ ಅದೇ ಕರ್ಮ, ಅದೇ ಬಿದ್ದೋಗಿದ್ದು, ಅದೇ ಹೆಚ್ಚು ಕಡಿಮೆ ಮಾಡೋದು, ಅಲ್ಪ ಕಾಲ ಇರೋದು ತಿರ್ಗಾ ಏರುಪೇರು ಮಾಡೋದು. ಹಿಂಗೆ ಬಾಬಾ ಹೇಳ್ತಾರೆ, ಇದು ಫಲ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಅಂತೂ ನಮ್ಮ ವೃತ್ತಿ ಭಗವಾನ್ ಭಾವನಾಕ ಬಾಡಾ ದೇತಾ ಹೈ. ನಮ್ಮ ವೃತ್ತಿಯಲ್ಲಿ ಏನಿದೆ, ಚಿತ್ತದಲ್ಲಿ ಏನಿದೆ, ಇಂಟೆನ್ಷನ್ಸು, ಅದನ್ನು ನೋಡಿನೇ ಫಲ ಕೊಡೋದು ಬಾಬಾ.
तो सुना तख्त नशीन तो सब देखे, लेकिन कोई सदा काल के उतरते चढ़ते हुए भी देखे। अभी अभी तख्त नशीन, अभी अभी नीचे, ಚೌಥಾ ಅಲಂಕಾರ ಕ್ಯಾ देखा. ತಂದೆ ಹೇಳ್ತಿರೋದು ನಿರಂತರದಲ್ಲಿ ಸಿಂಹಾಸನಾರೂಢರಾಗಿ ಏನು ಇರಬೇಕೋ, ಕೆಲವು ಮಕ್ಕಳು ಸದಾ ಇದ್ದರು, ಕೆಲವು ಮಕ್ಕಳು ಈಗೀಗಿದ್ದಾರೆ, ಈಗೀಗ ಕೆಳಗಡೆ ಇಳಿದ್ಬಿಟ್ರು. ಈ ತರಹ ಏರೋದು ಅಂದರೆ ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು, ಹೋಗೋದು ಬರೋದು, ಜಸ್ಟ್ ಸೆಕೆಂಡ್ಸಲ್ಲಿ ಪೀಪ್ ಮಾಡೋದು ಬರೋದು, ಪ್ರಯೋಜನ ಏನು? ಸೊ ಈ ಕಾರಣ ಏನು ಹೇಳಿದ್ರು? ನನ್ನ ಸಿಂಹಾಸನದಲ್ಲಿ ಸದಾ ಇರೋಕ್ಕೆ ಯಾಕಾಗಲ್ಲ? ಕಾರಣ ಏನು? 2 ಕಾರಣ. ಏನು ಹೇಳಿದ್ರು? ಅಪವಿತ್ರತೆ, ಅಮರ್ಯಾದೆಗಳು, ಈಶ್ವರೀಯ ಶ್ರೀಮತದ ಮರ್ಯಾದೆಗಳನ್ನು ಬಿಡ್ತಕ್ಕಂಥದ್ದೇ ಒಂದು ದೊಡ್ಡ ಅಪವಿತ್ರತೆ. ಇನ್ನು ಅದರ ಜೊತೆಗೆ ವಿಕಾರಗಳ ಕಾರಣ, ವಿಕರ್ಮಗಳನ್ನು ಮಾಡೋರ ಗತಿ ಹೆಂಗಿರಬೇಕು? ನೆಕ್ಸ್ಟ್ ಯಾವ ಅಲಂಕಾರ ನೋಡಿದೆ? ತಾಜ್, ತಿಲಕ್, ಅವರ ತಖ್ತ್ 3 ನೋಡಿದ್ರು. ಈಗ 4ನೇದು ಏನು ನೋಡಿದೆ ನಾನು? ಸ್ವದರ್ಶನ್ ಚಕ್ರ ದೇಖ. ನಾನು ಸ್ವದರ್ಶನ ಚಕ್ರ ನೋಡಿದೆ. ಅರೇಕ್ಕೆ ಪಾಸ್ ಕ್ಯಾ ಥಾ? ಸ್ವದರ್ಶನ್ ಚಕ್ರ. स्वदर्शन चक्रधारी भी सब थे, लेकिन कोई कोई का चक्र स्वतः ही चल रहा था, कोई कोई को चलाना पड़ता था, और फिर कभी कभी राइट तरफ चलाने के बजाय रांग तरफ चलाने लग जाते थे. ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಅರ್ಥ ಏನು? ಪ್ರತಿಯೊಬ್ಬರಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಿ ನಾನು ನೋಡ್ತಾ ಇದ್ದೀನಿ. ಎಲ್ಲ ಮಕ್ಕಳಲ್ಲಿ ಏನು ಪರ್ಸೆಂಟೇಜ್ ಇದೆ? ಕೆಲವ್ರ ಚಕ್ರ ಸ್ವತಃ ನಡೀತಿದೆ, ಸ್ವದರ್ಶನ ನಿರಂತರವಾಗಿ ನಡೀತಿದೆ. ಜ್ಞಾನದ ಚಿಂತನೆ ಮಂಥನದ ಮೇಲೆ ತನ್ನ ಸ್ವರೂಪದ ಬಾಬನ ನೆನಪಿನ ಅಟೆನ್ಷನ್ ಇದೆ ಸ್ವದರ್ಶನ ಚಕ್ರ. ಕೆಲವ್ರದ್ದೆಲ್ಲ ಬಾಬಾ ಹೇಳ್ತಾರೆ ನಡೆಸಬೇಕಾಗಿತ್ತು, ಮಧ್ಯೆ ಮಧ್ಯೆ ಬೇರೆ ಕಡೆ ಬುದ್ಧಿ ಹೋಯ್ತು, ತಿರ್ಗಾ ನಾನು ಸ್ವದರ್ಶನ ಚಕ್ರಧಾರಿ, CD ಚಿತ್ರನ ಯಾವುದೋ ಚಿತ್ರ ಇಟ್ಕೊಂಡು ತನ್ನ ಆತ್ಮನ ಸ್ಥಿತಿ, ತನ್ನ ಬಾಬವ್ರ ನೆನಪನ್ನು ವಾಪಸ್ ತರ್ತಿದ್ರು. ಅಂದರೆ ನಡೆಸಬೇಕಾಗಿತ್ತು, ತಾನೇ ನಡೀತಿಲ್ಲ. 3ನೇವ್ರು ಏನಂದರೆ ಸ್ವದರ್ಶನ ಚಕ್ರ ತಿರುಗ್ಸಕ್ಕೆ ಹೋಗ್ತಾರೆ, ರೈಟಿಂದ ತಿರುಗಬೇಕಲ್ಲ, ಸತ್ಯಾತ್ರೇತ ದ್ವಾಪರ ಕಲಿಯುಗ. ಅದ್ರ ಬದಲಾಗಿ ಲೆಫ್ಟಿಂದ ಶುರು ಮಾಡ್ತಾಯಿದ್ರು. ಲೆಫ್ಟಲ್ಲೇನಿದೆ? ಕಲಿಯುಗ ಇದೆ. ಸೊ ಕಲಿಯುಗದ ಸಂಸ್ಕಾರಗಳನುಸಾರವಾಗಿ ತಿರುಗ್ಸಕ್ಕೆ ಹೋದರೆ ಸ್ವದರ್ಶನನೇ ಹೆಂಗಿರುತ್ತೆ? ಅಂಥವ್ರು ಹೆಂಗಿರ್ತಾರೆ ಹೇಳ್ರಿ? ಮಂತ್ರ ಕತೆ ಗೊತ್ತಲ್ಲ ನಿಮಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಸ್ವದರ್ಶನ್ ಚಕ್ರಕ್ಕೆ ಬಜಾಯ್ ಮಾಯಾ की चक्री में आ जाते थे, क्योंकि लेफ्ट साइड हो गया ना. स्वदर्शन चक्र के बजाय परदर्शन चक्र चला लेते थे, यह है लेफ्ट साइड चलाना. ಸ್ವದರ್ಶನದ ಬದಲಾಗಿ ಅದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ಕಲಿಯುಗ ಅಲ್ಲ, ಕಲಿಯುಗಿ ಸಂಸ್ಕಾರ ಪರದರ್ಶನ ನಡೀತಾ ಇತ್ತು. ಅಂದರೆ ಬುದ್ಧಿ ವೃತ್ತಿ ಚಿತ್ತದಲ್ಲಿ ಸದಾ ಅನ್ಯರ ಪ್ರತಿ ಅಟೆನ್ಷನ್, ಅನ್ಯರ ಚಿಂತನೆ, ಅನ್ಯರ ಕಥೆಗಳು, ಅನ್ಯರ ಪ್ರಭಾವಗಳು, ಅನ್ಯರ ರೀತಿ ನೀತಿಗಳಲ್ಲಿ ಬರತಕ್ಕಂಥದ್ದು ಪರದರ್ಶನ. ಯಾಕೆ ಲೆಫ್ಟ್ ಸೈಡ್? ಮಾಯಾ जीत के बजाय पर के दर्शन के उलझन के चक्र में आ जाते थे, जिससे क्यों और क्या के क्वेश्चन की जाल बन जाती थी, जो स्वयं ही रचते फिर स्वयं ही फंस जाते. तो सुना क्या क्या देखा. ತಂದೆ ಹೇಳ್ತಿರೋದು ಪ್ರದರ್ಶನ ಚಕ್ರ ಏನಿದೆ ಅದು ಸ್ವದರ್ಶನ ಮಾಯಾಜೀತ್. ಅವತ್ತು ಹೇಳಿದ್ರಲ್ಲ ಬಾಬಾ ಮಾಸ್ಟರ್ ಭಗವಾನ್ ಆಗ್ಬೋದು. ಸ್ವದರ್ಶನ್ ಚಕ್ರ ಅರ್ಥಾತ್ ಮನನ ಚಿಂತನೆ ಮಾಡೋದೇನಿದೆ ಇರೋದು ಓಲ್ ಲೆಸನ್. ಫಸ್ಟ್ ಲೆಸನ್ನೇ ಸೊ ಲಾಸ್ಟ್ ಲೆಸನ್ ತಾನೆ. ಮೊದಲನೇ ಪಾಠದ ಪರಿಪೂರ್ಣತೆಯೇ ಅಂತಿಮ ಸ್ಥಿತಿ. ಸೊ ಅಂದರೆ ಮೊದಲನೇ ಪಾಠ ಎಷ್ಟು ಸೂಕ್ಷ್ಮ, ಎಷ್ಟು ವಿಶಾಲ, ಎಷ್ಟು ಪವರ್ಫುಲ್ ಆಯಿತು ಅನ್ನೋದು ನೀವು ಚಿಂತನೆ ಮಾಡಬೇಕು. ಮೊದಲನೇ ಪಾಠದ ಪರಿಪಕ್ವತೆ, ಮೊದಲನೇ ಪಾಠದ ಸಂಪೂರ್ಣತೆಯೇ ಸಂಪೂರ್ಣ ಸ್ಥಿತಿ. ಸೊ ಮೊದಲನೇ ಪಾಠ ಎಷ್ಟು ಓದ್ತಾ ಇದ್ದೀನಿ ಡೈಲಿ? ಇದು ನಾವು ಭಾಳ ಆಳವಾಗಿ ಇದನ್ನು ನಿರ್ಣಯ ಮಾಡ್ಕೋಬೇಕಾಗುತ್ತೆ.
ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗ ಪರದರ್ಶನದ ಜಾಲದಲ್ಲಿ ಬರ್ತಾರೆ, ಏನು ಹೆಂಗೆ ಹಂಗಲ್ಲ ಹಿಂಗೆ, ಇದು ಸ್ವಯಂವೇ ಜಾಲ ರಚನೆ ಮಾಡಿ ಸ್ವಯಂವೇ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಸ್ಪೈಡರು ಹಂಗೆ ಅಲ್ಲ, ಅದು ತನ್ನ ಜಾಲ ಹಾಕ್ಕೊಂಡು ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಹಂಗೆ ಸಿಕ್ಕಾಕೊಂಡ್ಬಿಡ್ತಾರೆ. ನೋಡಿದ್ರ ನಾನು ಏನೇನು ನೋಡಿದೆ. चारों ही अलंकारों से सजे सजाए ज़रूर थे, लेकिन नंबरवार थे. अब क्या करेंगे? बेहद की छत्र छाया के अंदर आ जाओ, अर्थात कभी कभी की याद का अंतर मिटाकर निरंतर याद की छत्र छाया में आ जाओ. ಈಗ ಬಾಬಾ ವಿಧಿಯನ್ನು ಹೇಳ್ತಿದ್ದಾರೆ. ನಾನು 4 ಅಲಂಕಾರಗಳನ್ನು ಮಕ್ಕಳಲ್ಲಿ ನೋಡಿದೆ, ಆದರೆ ಎಲ್ಲ ನಂಬರ್ ವಾರ್. ಇವಾಗ ಏನು ಮಾಡ್ತೀರಾ ನೀವು? ಇಷ್ಟೆಲ್ಲ ತಿಳ್ಕೊಂಡ ನಂತರ ಬಾಬಾ ಆಫರ್ ಮಾಡ್ತಿದ್ದಾರೆ, ಎಲ್ಲರೂ ಪುನಃ ಅಲಂಕಾರಗಳ ಜೊತೆಗೆ ಛತ್ರ ಛಾಯೆ ಏನಿದೆ ಅದ್ರ ಒಳಗಡೆ ಬೇಹದ್ ಛತ್ರ ಛಾಯೆಯಲ್ಲಿ ಬಂದ್ಬಿಡಿ. ಅಲಂಕಾರ ಇರೋವರೇ ಛತ್ರ ಛಾಯೆ ಒಳಗಡೆ ಎಂಟ್ರಿ, ಇಲ್ಲಾಂದರೆ ಎಂಟ್ರಿ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಈ ಅಂತರ ಏನಿದೆ ಛತ್ರ ಛಾಯೆಯಲ್ಲಿ ಬರಲಿಕ್ಕೆ ನೆನಪು. ಯೋಗದಲ್ಲಿ ಅಂತರ ಏನಿದೆ, 1 ನಿಮಿಷನೂ ಯೋಗ ಮಾಡಲ್ಲ ಅಂತಾರೆ ಬಾಬಾ, 1 ಅವರು ಇಲ್ಲ ಅಂತಾರೆ. 2 ಗಂಟೆ ಅಲ್ಲ, 4 ಗಂಟೆ ಅಲ್ಲ, 6 ಗಂಟೆನೂ ರಿಜೆಕ್ಟ್ ಮಾಡ್ತಿದ್ದಾರಲ್ಲ ಬಾಬಾ. ಅಲ್ಲಿ ನಿಮ್ಮದು ಮಿತವಾದ ಪ್ರಶ್ನೆ. ಅನ್ಲಿಮಿಟ್ ನೆನಪಂದರೆ ಅಂತರದಲ್ಲಿ ನಿರಂತರ ತಂದ್ಕೊಳ್ಬೇಕಾಗತ್ತೆ. ಆ ಥರ ಬಂದಾಗ ನೀವು ಸದಾ ನಿರಂತರ ಛತ್ರ ಛಾಯೆ ಒಳಗಡೆ ಇರ್ತೀರ, ಎಲ್ಲಿ ನಿಮಗೆ ಸ್ಟ್ರಗಲ್ಲೇ ಇರಲ್ಲ. प्योरिटी और सेवा के डबल ताज का परसेंटेज और प्रस्ताव में भी बेहद में करो, अर्थात बेहद फैली हुई लाइट के ताजदारी बनो. देने और लेने में सेकंड के अभ्यासी बन सदा तख्त नशीन बनो. उतरने और चढ़ने में थक जाएंगे, सदा बेहद के रूहानी आराम में तख्त नशीन बनो. अर्थात क्या? निर्बंधन के निर्बंधन सदा तख्त नशीन ಆಗೋದಂದ್ರೇನೋ, ನಿರ್ಬಂಧನ ಆತ್ಮಕ್ಕೆ ಸ್ಥಿತಿ ಮೇ ರಹೋ. ಇದು ಇಂಪಾರ್ಟೆಂಟ್. ತಂದೆ ಹೇಳ್ತಿರೋದು ಅಂದರೆ ಈ ಛತ್ರ ಛಾಯೆಯಲ್ಲಿ ಅವಾಗ ನಿರಂತರ ಇರ್ತೀರ. ನಿರಂತರ ನೆನಪಂದರೆ ನಿರಂತರ ಪವಿತ್ರತೆ, ನಿರಂತರ ನೆನಪಂದರೆ ನಿರಂತರ ವಿಶ್ವ ಕಲ್ಯಾಣದಲ್ಲಿ ಸಹಯೋಗಿ. ಯಾಕೆಂದರೆ ಬಾಬನಿಗೆ 2 ಸಹಯೋಗ ಬೇಕು. ಯಾದ್ ಕಿ ಸಹಯೋಗ ಅವ್ರ ಪವಿತ್ರತಾ ಕಿ ಸಹಯೋಗ ದೋ. ನನಗೆ ನಿಮ್ಮ 2 ಸಹಯೋಗ ಬೇಕು. ನಿರಂತರ ನೆನಪಲ್ಲಿ ಅಂದರೆ ಅವರು ಎಂದೂ ಈಶ್ವರೀಯ ನಿಯಮ ಮರ್ಯಾದೆಗಳನ್ನು ಮುರಿಯಲ್ಲ. ಮತ್ತು ನಿರಂತರ ನೆನಪಲ್ಲಿ ಆಟೋಮೆಟಿಕ್ ಪವಿತ್ರವಾಗಿರೋರೇ ನೆನಪು ಮಾಡೋಕ್ಕಾಗುತ್ತೆ ಬಾಬವ್ರನ್ನ. ಅಲ್ಲಿ ಇಲ್ಲಿ ಬುದ್ಧಿ ಬೇರೆ ಜಾಲಗಳಿರೋರು ನೆನಪು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು. ಸೊ ಪ್ಯೂರಿಟಿ ಹಾಗೂ ಸೇವೆಯ ಡಬಲ್ ಕಿರೀಟಧಾರಿಗಳಾಗೋದ್ರಲ್ಲಿ ಪರ್ಸೆಂಟೇಜ್ ಆ್ಯಂಡ್ ಪ್ರಸ್ತಾವ್ ಏನೆಲ್ಲ ನೀವು ಆಯಿತು ಬಾಬಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಆಮೇಲೆ ಮಾಡ್ತೀನಿ ಇಮೇಲೆ ಮಾಡ್ತೀನಿ ಇದೆಲ್ಲ ಬಿಟ್ಬಿಟ್ಟು ಬೇಹದ್ದಲ್ಲಿ ಬನ್ನಿ. ಅರ್ಥಾತ್ ಬೇಹದ್ದಲ್ಲಿ ನಿಮ್ಮ ಪವಿತ್ರತೆಯ ಪ್ರಕಾಶವನ್ನು ಹರಡೋರಾಗ್ರಿ. ಬೇಹದ್ದಂದರೆ ಇಡೀ ವಿಶ್ವಕ್ಕೆ ಸಿಗೋವಷ್ಟು ಪವಿತ್ರತೆಯ ಬಲ ನಿಮ್ಮ ಹತ್ರ ಇರಬೇಕಾಗುತ್ತೆ. ಪವಿತ್ರತೆಯ ಬಲ ಬರಲಿಕ್ಕೆ ಈಶ್ವರೀಯ ನಿಯಮ ಮರ್ಯಾದೆಗಳಲ್ಲಿ ನಡೀತಾ ಅದರ ಬಲ ಇದ್ದವರೇ ಪವಿತ್ರತೆಯ ಬಲದಲ್ಲಿ ಬರೋಕ್ಕಾಗತ್ತೆ. ಅಲ್ಲಿ ಕಿರೀಟಧಾರಿಗಳಾಗಿ ಎಲ್ಲ ಹರಡೋಕ್ಕಾಗುತ್ತೆ. ಕೊಡೋದು ತಗೊಳ್ಳೋದ್ರಲ್ಲಿ ಸೆಕೆಂಡಿನ ಅಭ್ಯಾಸ. ಬಾಬನಿಗೆ ಕೊಟ್ಟ ಮೇಲೆ ತಗೋಬೇಡ್ರಿ. ಬಾಬನಿಗೆ ನೀವು ಕೊಡ್ತೀರಾ ಅಂದಾಗಲೇ ತಗೊಳಕ್ಕಾಗುತ್ತೆ, ಕೊಡದೆ ತಗೊಳಕ್ಕಾಗಲ್ಲ. ಕರ್ಮದ ರೂಲ್ ಅಲ್ಲ ಇದು, ಲಾ. ಕರ್ಮ ಫಿಲಾಸಫಿಯನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ ನಾನು ಏನು ಮಾಡೋಕ್ಕಾಗಲ್ಲ. ಕರ್ಮದ ನಿಯಮದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ. ಕಾಲಚಕ್ರದ ಒಳಗಡೆ ಕರ್ಮದ ಚಕ್ರ ಇದೆ. ಆ ಚಕ್ರದಿಂದ ಯಾರೂ ಆಚೆ ಬರೋಕ್ಕಾಗಲ್ಲ. ಮಾಡಿದ್ದೂಣ ಮಾರಾಯ, ಏನು ಮಾಡ್ತೀರೋ ಅದು ಪಡ್ಕೋತೀರಾ ಅಂತಾರಲ್ಲ ಬಾಬೂರು. ಇದರಲ್ಲಿ ಸೆಕೆಂಡಿನ ಅಭ್ಯಾಸ ಆಗಿ ಏರೋದು ಇಳಿಯೋದು, ಹತ್ತೋದು ಇಳಿಯೋದು, ಈ ಚಕ್ರದಿಂದ ಆಚೆ ಬನ್ನಿ. ನಿರಂತರ ಬೇಹದ್ ಆತ್ಮನ ಆರಾಮ್ ಅಂದರೆ ಬಾಬಾ ಆರಾಮ್
ಅವರ ಹೃದಯ ಸಿಂಹಾಸನದಲ್ಲಿ ಅವ್ರ ನೆನಪಲ್ಲಿರೋದು. ಅರ್ಥಾತ್ ನಿರ್ಬಂಧನ ಆತ್ಮನಾಗಿ ಆತ್ಮಿಕ ರೆಸ್ಟಲ್ಲಿರಿ. ಆತ್ಮ ರೆಸ್ಟ್ ಅಂದರೆ ಮಾಯೆಯ ಯುದ್ಧದ ಅನ್ರೆಸ್ಟ್ ಇರಂಗಿಲ್ಲ, ಮಾಯೆಯ ಪ್ರಭಾವಗಳ ಜಾಲ ಇರಂಗಿಲ್ಲ. ಅದೆಲ್ಲ ಬಂಧನಗಳೇ ತಾನೇ. ಎಲ್ಲಿ ದುಃಖ ಇದೆ ಅದಕ್ಕೇನು ಮಾಡಿ, ನಾಲೆಜ್ಫುಲ್ ಮಾಸ್ಟರ್ ಹೋ, सदा और स्वतः स्वदर्शन चक्र फिराते रहो, परदर्शन चक्र क्यों क्या के क्वेश्चन के जाल में सदा, जाल से क्या करो, सदा काल के लिए मुक्त हो जाओ तो क्या होगा. ತಂದೆ ಹೇಳ್ತಿರೋದು ಜ್ಞಾನಪೂರ್ಣರೌದಂತೂ ಹೌದು, ಮಾಸ್ಟರ್ ಜ್ಞಾನ ಸಾಗರರೌದಂದರೆ ನೀವು ಸ್ವತಃ ಸದಾ ಸ್ವದರ್ಶನ್ ಚಕ್ರಧಾರಿಯಾಗಿ, ಸ್ವತಃ ಸದಾ ಸ್ವದರ್ಶನ್ ಚಕ್ರಧಾರಿಯಾಗಿ ಚಕ್ರ ತಿರುಗಿಸ್ತಾನೇ ಇರಿ. ಪರದರ್ಶನ ಚಕ್ರದ ಏನು ಹೆಂಗೆ ಹಂಗಲ್ಲ ಹಿಂಗೆ ಅಯ್ಯೋ ಇದಲ್ಲ ಅದಲ್ಲ ಇದೆಲ್ಲದರಿಂದ ಮುಕ್ತರಾಗಿ ಅವಾಗ ಏನಾಗುತ್ತೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅದು ವರ್ಣನೆ ಮಾಡ್ತಾರೆ. ಸದಾ ಯೋಗಯುಕ್ತ ಸದಾ ಜೀವನ್ ಮುಕ್ತ ಚಕ್ರವರ್ತಿ ಬನ್, बाप के साथ विश्व कल्याण की सेवा में चक्कर लगाते रहेंगे, विश्व सेवाधारी चक्रवर्ती राजा बन जाएंगे. विश्व सेवाधारी चक्रवर्ती राजा बन जाएंगे. ಅಂದರೆ ಯೋಗ ಮಾಡಬೇಕು ಯೋಗ ಅಂಟಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಸದಾ ಯೋಗಯುಕ್ತ ಜೀವನ್ಮುಕ್ತ ಸ್ಥಿತಿ, ಚಾಹೆ ಮನಸ್ಸು ಬುದ್ಧಿ ಸಂಸ್ಕಾರ ಇರಲಿ ಅಥವಾ ಕರ್ಮೇಂದ್ರಿಯಗಳಿರಲಿ ಅಥವಾ ವ್ಯಕ್ತಿ ವೈಭವ ಸಾಧನೆಗಳ ಜಾಲ ಯಾವುದು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಆ ತರಹ ಮುಕ್ತ ಚಕ್ರವರ್ತಿಯಾಗಿ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ತಂದೆ ಜೊತೆ ಸದಾ ಚಕ್ರ ಆಗ್ತೀರಿ. ವಿಶ್ವ ಸೇವಾದಾರಿಗಳೇ ಚಕ್ರವರ್ತಿ ರಾಜರಾಗೋಕ್ಕಾಗುತ್ತೆ. ಅಂದರೆ ವಿಶ್ವ ಸೇವಾದಾರಿ ಆಗಲಿಕ್ಕೆ ಇಂಪಾರ್ಟೆಂಟ್ ನಿರಂತರದ ಯೋಗ, ನಿರಂತರದ ಪವಿತ್ರತೆ. ಅರ್ಥಾತ್ ಛತ್ರಧಾರಿ ಸಿಂಹಾಸನಾರೂಢರಂದ್ರಲ್ಲ, ಅಂಥವರೇ ರಾಜರಾಗೋಕ್ಕೆ ಸಾಧ್ಯ. ಸರಿನಾ, ಏನಂತೀರಾ? ಎಲ್ಲರಿಗೆ ಆಸೆ ಚಕ್ರವರ್ತಿಗಳಾಗಬೇಕಂತಲೇ ತಾನೆ, ಹಿಂಗೆ ಆಗಬೇಕಂತ ಯಾರಿಗಾದರೂ ಇದೆಯಾ? ಇಲ್ಲ. ಚಕ್ರವರ್ತಿಗಳಾಗಬೇಕಂತಂದರೆ ಬಾಬಾ ಹೇಳ್ತಾರೆ, ಏನು ಹೇಳ್ತಿದ್ದಾರೆ ಬಾಬಾ, 4 ಅಲಂಕಾರಗಳ ನಿರಂತರತೆ. ಅದರಲ್ಲಿ ಸದಾ ನೀವಿತ್ತಂದರೆ ಇನ್ನು ಪ್ರಶ್ನೆನೇ ಇಲ್ಲಲ್ಲ. ನೀವು ಸದಾ ನನ್ನ ಜೊತೆ ವಿಶ್ವ ಕಲ್ಯಾಣದಲ್ಲಿ ವಿಶ್ವದ ಆತ್ಮಗಳಿಗೆ ಲೈಟ್ ಮೈಟ್ ಕೊಡೋದ್ರಲ್ಲಿ ಇರ್ತೀರ ತಾನೆ. ಇದನ್ನು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಬಾಬೂರೇನು 2 ಮಾತಲ್ಲಿ ಇಡೀ ಮಾತನ್ನು ಕ್ಲಿಯರ್ ಮಾಡಿಬಿಟ್ರು. ಇಡೀ ಅಲಂಕಾರಗಳ ಏರಾಫೇರಿ ಕಾರಣ ಏನಂತ. ಪ್ರತಿ ಸಂಕಲ್ಪದ ಪ್ರತಿ ವೃತ್ತಿಗೆ, ದೃಷ್ಟಿಗೆ, ಮಾತಿಗೆ, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲ ಸೇವೆಯ ವಿಷಯದಲ್ಲಿನೂ ನಿಯಮ ಮರ್ಯಾದೆಗಳ ಗೆರೆ ಎಳೆದಿದ್ದಾರೆ. ರೈಟ್. ಮತ್ತು ಸಂಪೂರ್ಣ ಪವಿತ್ರತೆಯ ಗೆರೆ ಏನು ಅದನ್ನು ಎಳೆದಿದ್ದಾರೆ. ಅದು ಬಿಟ್ಟು ಇನ್ನೊಂದು ಮಾಡಬೇಕು ಯಾಕೆ? ಏನು ಹೊತ್ಕೊಂಡು ಹೋಗೋಕ್ಕೆ ಏನಾದರೂ ಸಿಗುತ್ತಾ? ಬಾಬವ್ರ ನಿಯಮ ಮರ್ಯಾದೆ ಮುರಿದ್ಬಿಟ್ರೆ, ಅಥವಾ ಈ ಅಪವಿತ್ರತೆಯಲ್ಲಂತೂ ವಿಕರ್ಮಗಳ ಪಾಪಕರ್ಮಗಳ ಮಲ್ಟಿಪ್ಲಿಕೇಶನ್, ಅದೂ ಜನ್ಮಾಂತರ ಗುಲಾಮಿ, ಇದು ಬೇಕಾ? ತನ್ನ ನಿರ್ಣಯ ಮಾಡಬೇಕಲ್ಲ. ನಾನಿಲ್ಲಿ ಈಶ್ವರನ ಹತ್ರ ಏನಕ್ಕೆ ಬಂದಿದ್ದೀನಿ, ಏನು ಮಾಡಬೇಕು ಅನ್ನೋ ನಿರ್ಣಯ ಇರಬೇಕಲ್ಲ. अच्छा, ऐसे सदा अलंकारी सदा स्वदर्शन चक्रधारी माया के हर स्वरूप को मास्टर नॉलेजफुल स्टेज पर स्थित हो पहले ही परखने वाले, अनेक प्रकार के माया के वार को समाप्त कर माया को बलिहार बनाने वाले, बाप के गले के हार बनने वाले, अविनाशी सर्व संबंधों के सदा प्रीत की रीति निभाने वाले, ऐसे बाप समान बच्चों को बाप दादा का याद प्यार और नमस्ते. हम सभी बच्चों की भी मीठे प्यारे बाप दादा को याद प्यार और नमस्ते नमस्ते नमस्ते. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಶುಕ್ರಿಯಾ ಬಾಬಾ. ಎಷ್ಟೊಂದು ಹೇಳ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಬಾಬಾ.
ಎಷ್ಟು ಈ ಶಿಕ್ಷಣ ಯಾರು ಯೋಚನೆನೂ ಮಾಡೋಕ್ಕಾಗಲ್ಲಲ್ಲ ಮನುಷ್ಯರು, ಅವ್ರ ಬುದ್ಧಿಯಲ್ಲಿ ಇದು ಸಾಧ್ಯನಾ ಅಂತ. ಹಿಂಗೆ ಒಂದು ಲೈನೂ ಬಾಬವ್ರ ಥರ ಹೇಳಕ್ಕೆ ಬರಲ್ಲ ಮನುಷ್ಯರಿಗೆ. ಎಷ್ಟು ಸೌಭಾಗ್ಯಶಾಲಿಗಳು ನಾವು. ಈಶ್ವರನ ಡೈರೆಕ್ಟ್ ಮಹಾವಾಕ್ಯ, ಡೈರೆಕ್ಟ್ ಬಾಬವ್ರ ಲೇನ್ದೇನ್ ನಾವು ಮಕ್ಕಳ ಜೊತೆ ಅಥವಾ ಶಿಕ್ಷಣನಿ ಪಢಾಯಿ ಭೀ ತೋ ವರದಾನೇನಾ, ವಿದ್ಯೆಯನ್ನು ನನಗೆ ವರದಾನವಾಗಿ ತಾಕತ್ತು ಕೊಡ್ತಿದ್ದಾರೆ ಅಂದರೆ ನಾವು ಎಷ್ಟು ಕೇರ್ಫುಲ್ಲಾಗಿರಬೇಕಲ್ವ. ಓಂ ಶಾಂತಿ. जादूगर मेरा बाबा, दिलाराम बाबा मेरा बाबा, बड़ा जादूगर मेरा बाबा। हमको बनाते कांटों से फूल, हमको बनाते कांटों से फूल, चमकाते भाग्य मेरा बाबा, बड़ा जादूगर मेरा बाबा, बड़ा जादूगर मेरा बाबा। दिलाराम बाबा मेरा बाबा, बड़ा जादूगर मेरा बाबा, बड़ा जादूगर मेरा बाबा। ज्ञान के बल से हर एक पल को जीना सिखाते हैं बाबा, ओ ज्ञान के बल से हर एक पल को जीना सिखाते हैं बाबा। अपने ही संग से से हरिश्ता बनाते हैं बाबा। मन बना कुंदन चिंतन चंदन, मन बना कुंदन चिंतन चंदन, खुद सा बनाए मेरा बाबा, बड़ा जादूगर मेरा बाबा, बड़ा जादूगर मेरा बाबा। याद वो आए मन मुस्काए, मीठी मुरली सुनकर, ओ याद वो आए मन मुस्काए, मीठी मुरली
चाहत में ऐसी उल्फत में, मिली चाहत में ऐसी उल्फत में, वाह वाह गाए दिल बाबा